ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖಂಡಿತ ಚೆನ್ನಾಗಿರ್ತೀರಾ ಅಂತ ನಾನು ನಂಬ್ತೀನಿ. ನಾನು ಎಷ್ಟೋ ಕಥೆಗಳನ್ನ ನಿಮಗಾಗಿ ತಂದು ಹೇಳಿದ್ದೀನಿ, ಬಟ್ ಆದ್ರೆ ಇಂತಹ ಕಥೆಯನ್ನ ನಾನು ನಿಮಗೆ ಹೇಳೇ ಇಲ್ಲ. ಯಾಕೆ? ನಾನು ಕೂಡ ನೋಡೇ ಇಲ್ಲ. ತುಂಬಾ ಕಥೆಗಳನ್ನ ನಾನು ನೋಡಿದ್ದೀನಿ, ಬಟ್ ಆದ್ರೆ ಇಂತಹ ವಿಚಿತ್ರ ಸ್ಟೋರಿಯನ್ನ ನಾನು ನೋಡೇ ಇಲ್ಲ. ಆದ್ರೆ ಇಂತಹ ಸ್ಟೋರಿ ಇದೇನೆ ಫಸ್ಟ್ ಟೈಮ್. ಇಂತಹದೊಂದು ಸಿನಿಮಾವನ್ನ ನಾನು ನೋಡೇ ಇಲ್ಲ. ಇವತ್ತು ತುಂಬಾನೇ ವಿಚಿತ್ರವಾದ ಡಿಫರೆಂಟ್ ಆದ ಒಂದು ಸಿನಿಮಾವನ್ನ ನೋಡ್ತಾ ಇದ್ದೀರಾ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಹಾಗೆ ಡೈರೆಕ್ಟ್ ಒನ್ ಲೈನರ್ ಅನ್ನ ಕೇಳಿ. ಈ ಮೂವಿಯ ಹೀರೋಯಿನ್ ಆನಾ ಅವರ ಗಂಡ ತೀರೋದ ಮೇಲೆ ತುಂಬಾ ವರ್ಷಗಳ ಕಾಲ ಅವರ ಜೊತೆ ಬದುಕಿದ್ದ ಜೀವನ, ಅವರ ನೆನಪುಗಳು, ಅವರ ಸಂತೋಷ ಎಲ್ಲವೂ ಇವಾಗ ಒಟ್ಟಿಗೆ ಸೇರಿ ಅವರಿಗೆ ತುಂಬಾನೇ ನೋವನ್ನ ಕೊಡ್ತಾ ಇದೆ. ಅದನ್ನ ಬಿಟ್ಟು ಹೊರಗಡೆ ಬರೋಕೆ ಆಗದೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ ನಮ್ಮ ಹೀರೋಯಿನ್ ಆನಾ. ಆಮೇಲೆ ಒಂದು ಸ್ಟೇಜ್ ಅಲ್ಲಿ ನಾವು ಹೀಗೆ ಇದ್ಬಿಡಬಾರ್ದು, ನಮಗಾಗಿ ಒಂದು ಲೈಫ್ ಬೇಕು, ನಾವು ಒಂದು ಹೊಸ ಲೈಫ್ ಅನ್ನ ಹುಡ್ಕೋಣ, ಇದನ್ನೆಲ್ಲ ಮರೆತು ನಾವು ಆಚೆ ಬರ್ಬೇಕು ಅಂತ ಇಷ್ಟಪಡುವ ನಮ್ಮ ಆನಾ ತುಂಬಾನೇ ಕಷ್ಟಪಟ್ಟು ಒಂದು ಮದುವೆಯನ್ನ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡ್ತಾರೆ. ಆವಾಗ ಅಂತಹ ಟೈಮ್ ಅಲ್ಲಿ, ಅಂತಹ ಸಿಚುವೇಶನ್ ಅಲ್ಲಿ ಒಬ್ಬ 10 ವರ್ಷದ ಹುಡುಗ, ಚಿಕ್ಕ ಹುಡುಗ ನಮ್ಮ ಆನಾ ಹೀರೋಯಿನ್ ಹತ್ರ ಬಂದು, ನಾನೇ ನಿನ್ನ ಗಂಡ, ನಾನೇ ನಿನ್ನ ಎಕ್ಸ್ ಹಸ್ಬೆಂಡ್, ಸತ್ತೋಗಿದ್ದ ಗಂಡ ನಾನೇ, ನಿನ್ನ ಲವ್ ಮಾಡೋದಕ್ಕಾಗಿ ಮತ್ತೆ ನಾನು ಹುಟ್ಟಿ ಬಂದಿದ್ದೀನಿ ಅಂತ ಹೇಳಿ ಬಂದು ನಿಂತ್ಕೋಬೇಕಾದ್ರೆ ಇದನ್ನ ಕೇಳೋದಕ್ಕೇನೆ ಒಂಥರ ವಿಚಿತ್ರವಾಗಿದೆ ಅಲ್ವಾ? ಶಾಕ್ ಆಗುತ್ತೆ ಅಲ್ವಾ ನಮಗೇನೆ? ಹಾಗೇನೆ ನಮ್ಮ ಹೀರೋಯಿನ್ ಕೂಡ ತುಂಬಾನೇ ಶಾಕ್ ಆಗ್ತಾರೆ. ಬಟ್ ಆದ್ರೆ ಆ ಚಿಕ್ಕ ಹುಡುಗ ಬಿಡೋ ರೀತಿ ಇಲ್ಲ. ನಮ್ಮ ಹೀರೋಯಿನ್ ಅನ್ನ ಅಟ್ಟಾಡ್ಸಿ ಲವ್ ಮಾಡ್ತಾನೆ, ಪ್ರೀತಿಯ ತೊಂದರೆ ಕೊಡ್ತಾನೆ. ಅವನೇ ನಮ್ಮ ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನೋದಕ್ಕಾಗಿ ತುಂಬಾನೇ ಪ್ರೂಫ್ ಗಳು, ಎವಿಡೆನ್ಸ್ ಗಳನ್ನ ಮಡಗಿರ್ತಾನೆ ಹುಡುಗ. ನಮ್ಮ ಹೀರೋಯಿನ್ ಅನ್ನ ಎರಡನೇ ಮದುವೆ ಆಗೋದಕ್ಕೆ ಬಿಡದೆ ತುಂಬಾನೇ ಕಷ್ಟ ಪಡ್ತಾನೆ ಹುಡುಗ. ಅದನ್ನ ಸ್ಟಾಪ್ ಮಾಡೋದಕ್ಕಾಗಿ ತುಂಬಾನೇ ಟ್ರೈ ಮಾಡ್ತಾನೆ. ಸೊ ಕೊನೆಗೆ 10 ವರ್ಷದ ಹುಡುಗ ಅವನ ಪ್ರೀತಿಯ ಹೋರಾಟದಲ್ಲಿ ಗೆದ್ನ ಇಲ್ವಾ ಅನ್ನೋದನ್ನ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಸೂಪರ್ ಆದ ಟ್ವಿಸ್ಟ್ ಅನ್ನ ಇಟ್ಟು ಸೂಪರ್ ಆಗಿ ಹೇಳಿದ್ದಾರೆ ನೋಡಿ. ಈ ಮೂವಿಯ ಬಗ್ಗೆ ನೀವು ಕೇಳ್ಪಟ್ಟು ಇರಲ್ಲ, ಅಂತಹ ಮೂವಿಯನ್ನ ನಿಮಗಾಗಿ ಹುಡುಕಿ ತಂದಿದ್ದೀನಿ ನಾನು. ಸೊ ಇವತ್ತು ನಾವು ನೋಡೋ ಮೂವಿ ಯಾವ್ದು ಅಂದ್ರೆ, ಹಾಲಿವುಡ್ ಅಲ್ಲಿ ರಿಲೀಸ್ ಆಗಿದ್ದ ಬರ್ತ್ ಅನ್ನೋ ಮೂವಿಯನ್ನೇ ನೋಡ್ತಾ ಇದೀವಿ. ನೋಡೋಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಶಾನ್ ಅನ್ನೋ ಒಬ್ಬ ವ್ಯಕ್ತಿ ಜಾಗಿಂಗ್ ಹೋಗ್ತಾ ಇರ್ತಾರೆ. ಆವಾಗ ಅವರ ಮೈಂಡ್ ವಾಯ್ಸ್ ಅಲ್ಲಿ, ವಾಯ್ಸ್ ಓವರ್ ಅಲ್ಲಿ, ಇನ್ ಕೇಸ್ ನಾಳೆನೆ ನಾನು ತೀರೋಗ್ಬಿಟ್ರೆ ಮತ್ತೆ ಒಂದು ಪಕ್ಷಿಯಾಗಿ ಹುಟ್ಟಿ ಬಂದು ನನ್ನ ಹೆಂಡತಿ ಮುಂದೆ ನಿಂತು ನಾನು ಯಾವಾಗ್ಲೂ ನೀನನ್ನ ಪ್ರೀತಿಸ್ತಾನೆ ಇರ್ತೀನಿ ಅಂತ ಹೇಳ್ತೀನಿ. ಅದನ್ನ ಬಿಟ್ಟು ಈ ಮ್ಯಾಜಿಕ್ ಮಂತ್ರ ಇವುಗಳ ಮೇಲೆ ನನಗೆ ಯಾವುದೇ ತರ ನಂಬಿಕೆನೂ ಇಲ್ಲ ಅಂತ ಮಾತಾಡಿ ಜಾಗಿಂಗ್ ಮಾಡ್ಕೊಂಡೇ ಹೋಗ್ತಾ ಇರುವ ಶಾನ್ ಸಡನ್ ಆಗಿ ಒಂದು ಜಾಗದಲ್ಲಿ ದುಪ್ಪಂತ ಕೆಳಗಡೆ ಬಿದ್ದು ಅಲ್ಲೇ ತೀರೋಗ್ಬಿಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ಬ್ಲರ್ರಿಯಾಗಿ ಒಂದು ಜಾಗದಲ್ಲಿ ಒಂದು ಚಿಕ್ಕ ಮಗು ಹುಟ್ಟೋ ರೀತಿ ತೋರಿಸ್ತಾರೆ. ಒಂದು ಮಗು ಅಳೋ ರೀತಿ ವಾಯ್ಸ್ ಓವರ್ ಕೇಳುತ್ತೆ. ಸೊ ಒಂದು ಕಡೆ ಬರ್ತ್ ಅಂತ ಇದ್ರೆ ಇನ್ನೊಂದು ಕಡೆ ಡೆತ್ ಅನ್ನೋದು ಇರುತ್ತೆ ಅಲ್ವಾ? ಅದು ಮಾತ್ರ ಇಲ್ಲ, ಬರ್ತಿಗೂ ಡೆತ್ಗೂ ಏನೋ ಒಂದು ಕನೆಕ್ಷನ್ ಇರುತ್ತೆ ಅನ್ನೋದು ನಮಗೆ ಗೊತ್ತು ಅಲ್ವಾ? ಇವಾಗ ತುಂಬಾ ವರ್ಷಗಳ ನಂತರ ಒಂದು ಲೇಡಿ ಒಂದು ಸಮಾಧಿ ಮುಂದೆ ನಿಂತು ತುಂಬಾನೇ ಫೀಲ್ ಮಾಡ್ತಾ ಇರ್ತಾರೆ. ಇವರೇ ನಮ್ಮ ಮೂವಿಯ ಹೀರೋಯಿನ್ ಆನಾ. ಇವರು ಬೇರೆ ಯಾರು ಇಲ್ಲ, ಇವಾಗ ತೀರೋಗಿದ್ದ ನಮ್ಮ ಶಾನ್ ಅವರ ಹೆಂಡತಿ. ಆನಾ ಬಗ್ಗೆ ಹೇಳ್ಬೇಕು ಅಂದ್ರೆ, ಶಾನ್ ತೀರೋದ ಮೇಲೆ ಅವರ ನೆನಪಲ್ಲೇ ತುಂಬಾ ವರ್ಷಗಳ ಕಾಲ ಹೀಗೆ ಒಂಟಿಯಾಗಿ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಆನಾ. ಅವರ ಗಂಡನನ್ನ ಕಳ್ಕೊಂಡ ಮೇಲೆ ಅದನ್ನ ನಂಬೋಕೆ ಆಗದೆ, ಅದರಿಂದ ಹೊರಗಡೆ ಬರೋಕೆ ಆಗದೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ನಮ್ಮ ಆನಾ. ಇವಾಗ ಹಾಗೆ ನಡ್ಕೊಂಡು ಒಂದು ಕಾರ್ ಹತ್ರ ಬರ್ತಾರೆ. ಆ ಕಾರಲ್ಲಿ ಒಬ್ಬರು ಆಲ್ರೆಡಿ ಕೂತಿದ್ದಾರೆ. ಇವರ ಹೆಸರು ಜೋಸೆಫ್. ಜೋಸೆಫ್ ತುಂಬಾ ದಿನಗಳಿಂದ ನಮ್ಮ ಆನಾನ ಮದುವೆ ಮಾಡ್ಕೋಬೇಕು ಅಂತ ಅವಳ ಹಿಂದೆನೆ ತಿರುಗಾಡ್ತಾ ಇರ್ತಾರೆ. ಬಟ್ ಆದ್ರೆ ಆನಾ ಯಾವಾಗ್ಲೂ ಅದಕ್ಕೆ ಅಕ್ಸೆಪ್ಟ್ ಮಾಡೇ ಇಲ್ಲ. ಬಟ್ ಆದ್ರೆ ಇವತ್ತು ನಾವು ಯಾವಾಗ್ಲೂ ಹೀಗೆ ಇದ್ ಬಿಡಬಾರ್ದು, ಖಂಡಿತ ನಾವು ಯಾವ್ದಾದ್ರು ಒಂದು ಡಿಸಿಷನ್ ಅನ್ನ ಮಾಡ್ಲೇಬೇಕು ಅಂತ ಅವರ ಮನಸ್ಸನ್ನ ಚೇಂಜ್ ಮಾಡಿ ಜೋಸೆಫ್ ಅನ್ನ ಮದುವೆ ಆಗೋಕೆ ಒಪ್ಕೋತಾರೆ ನಮ್ಮ ಆನಾ. ಇವಾಗ ಸ್ವಲ್ಪ ದಿನಗಳಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಆನಾ ಮತ್ತೆ ಜೋಸೆಫ್ಗೆ ಎಂಗೇಜ್ಮೆಂಟ್ ನಡೀತಾ ಇದೆ. ಆ ಪಾರ್ಟಿಗೆ ಒಂದು ಕಪಲ್ ಬರ್ತಾರೆ, ಅವರನ್ನ ನಮಗೆ ತೋರಿಸ್ತಾರೆ. ಇವರ ಹೆಸರು ಕ್ಲಿಫರ್ಡ್, ಇದು ಅವರ ವೈಫ್ ಕ್ಲಾರಾ. ಈ ಕ್ಲಿಫರ್ಡ್ ಯಾರು ಅಂದ್ರೆ, ಸತ್ತೋದ್ರಲ್ವಾ ನಮ್ಮ ಶಾನ್ ಅವರ ಅಣ್ಣ. ಏನೇ ತಮ್ಮ ತೀರೋಗಿದ್ರು ಕೂಡ ಈ ಆನಾ ಅವರ ರಿಲೇಟಿವ್ ಆಗ್ತಾರೆ ಅಲ್ವಾ? ಆದ್ರಿಂದ ಆ ಮದುವೆ ಫಂಕ್ಷನ್ ಗೆ ಬಂದಿದ್ದಾರೆ. ಬಟ್ ಆದ್ರೆ ಜೊತೆಗೆ ಬಂದಿರುವ ಕ್ಲಿಫರ್ಡ್ ಅವರ ಹೆಂಡತಿ ಕ್ಲಾರಾನೇ ಒಂಥರ ಡಿಸ್ಟರ್ಬ್ಡ್ ಆಗಿ ಇರ್ತಾ ಇದ್ದಾರೆ. ಓ ಗಿಫ್ಟ್ ಅಲ್ಲಿ ನಾನು ರಿಬನ್ ಅನ್ನ ಪ್ಯಾಕ್ ಮಾಡಿಲ್ಲ, ನೀವು ಮೇಲ್ಗಡೆ ಹೋಗಿರಿ, ನಾನು ಹಿಂದೆನೆ ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ನಮ್ ಕ್ಲಿಫರ್ಡ್ ಮೇಲ್ಗಡೆ ಬಂದ್ಬಿಡ್ತಾರೆ. ಆದ್ರೆ ಕೆಳಗಡೆ ಕೂತಿರುವ ಕ್ಲಾರಾ ತುಂಬಾನೇ ಡಿಸ್ಟರ್ಬ್ಡ್ ಆಗಿ ಇರ್ತಾ ಇದ್ದಾರೆ. ಅವರ ಮುಖಾಣಿ ತುಂಬಾನೇ ಸಪ್ಪಿಗೆ ಇರ್ತಾ ಇದೆ. ಬಟ್ ಆದ್ರೆ ಯಾಕೆ ಅನ್ನೋದನ್ನ ನಮಗೆ ಇವಾಗ ತೋರಿಸ್ತಾ ಇಲ್ಲ. ಬಟ್ ಆದ್ರೆ ಶಾನ್ ಅವರ ಅಣ್ಣ ಮೇಲ್ಗಡೆ ಬಂದು ಪಾರ್ಟಿಗೆ ಜಾಯ್ನ್ ಆಗ್ತಾರೆ. ಆ ಪಾರ್ಟಿಯಲ್ಲಿ ಇವಾಗ ಜೋಸೆಫ್ ಒಂದು ಸ್ಪೀಚ್ ಅನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂದ್ರೆ 1 ವರ್ಷದ ಹಿಂದೆ ಆನಾವನ್ನ ನೋಡಿ ಅವಳಿಗೆ ಪ್ರಪೋಸ್ ಮಾಡಿದ್ರಂತೆ. ಒಂದು ಪಾರ್ಟಿಯಲ್ಲಿ ನೋಡಿದ್ರಂತೆ. ನೋಡಿದ ತಕ್ಷಣ ತುಂಬಾನೇ ಇಂಪ್ರೆಸ್ ಆಗ್ಬಿಟ್ಟು ಅವಳನ್ನ ಇಷ್ಟ ಆಗ್ಬಿಟ್ಟು ಅವಳಿಗೆ ಪ್ರಪೋಸ್ ಮಾಡಿದ್ರಂತೆ. ಬಟ್ ಆದ್ರೆ ಆ ಸಮಯದಲ್ಲಿ ನಮ್ಮ ಆನಾ ಅವರ ಗಂಡನನ್ನ ಕಳ್ಕೊಂಡು ತುಂಬಾನೇ ಮೂಡ್ ಆಫ್ ಅಲ್ಲಿ ಇದ್ದಿದ್ದಾರೆ. ಸೊ ಆದ್ರಿಂದ ಮದುವೆಗೆ ಒಪ್ಕೊಳ್ಳೇ ಇಲ್ಲ. ಜೋಸೆಫ್ ಅನ್ನ ಮದುವೆ ಆಗೋದಕ್ಕಾಗಿ ಒಪ್ಕೊಳ್ಳೇ ಇಲ್ಲ ಆನಾ. ಆದ್ರೂ ಜೋಸೆಫ್ ಬಿಡೋ ರೀತಿ ಇಲ್ಲ. ಆನಾವನ್ನ ಚೇಸ್ ಮಾಡಿ ಲವ್ ಮಾಡಿದ್ದಾರೆ, ಪ್ರೀತಿಯ ಟಾರ್ಚರ್ ಕೊಟ್ಟಿದ್ದಾರೆ. ಇವಾಗ ಹಾಗೆ ನಿಧಾನಕ್ಕೆ ಆನಾ ಮನಸ್ಸನ್ನ ಚೇಂಜ್ ಮಾಡಿ ಇವಾಗ ಎಂಗೇಜ್ಮೆಂಟ್ ವರೆಗೂ ನಾವು ಬಂದಿದ್ದೀವಿ.
ಬಂದಿದೀವಿ ಅನ್ನೋ ಸ್ಪೀಚ್ ಅನ್ನ ಕೊಟ್ಟು ಕಂಪ್ಲೀಟ್ ಮಾಡ್ತಾರೆ ಜೋಸಫ್. ಆವಾಗ ಕೆಳಗಡೆ ಕ್ಲಾರಾವನ್ನೇ ನಮಗೆ ತೋರಿಸ್ತಾರೆ. ಇವಾಗ ಕೂಡ ನೋಡಿದ್ರೆ ಕ್ಲಾರಾಗೆ ಮೇಲ್ಗಡೆ ಹೋಗೋದಕ್ಕೆ ಒಂದು ಚೂರು ಇಷ್ಟಾನೇ ಇಲ್ಲ ಅನ್ಸುತ್ತೆ. ಒಂಥರ ಗಾಬರಿಯಾಗಿ ಇರ್ತಾ ಇದ್ದಾರೆ. ಆಮೇಲೆ ಏನ್ ಅನಿಸ್ತೋ ಏನೋ ಸಡನ್ ಆಗಿ ಆ ಜಾಗದಿಂದ ಎದ್ದು ಓಡಿ ಹೋಗ್ತಾ ಇದ್ದಾರೆ. ಇವರು ಹಾಗೆ ಹೊರಗಡೆ ಹೋಗ್ಬೇಕಾದ್ರೆ ಆವಾಗ ಸೈಡ್ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಕೂತಿರೋದನ್ನ ನಮಗೆ ತೋರಿಸ್ತಾರೆ. ಇದೇ ಅಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಡಲ್ ಆಗಿ ತುಂಬಾನೇ ಸಪ್ಪಿಗೆ ಆ ಹುಡುಗ ಕೂಡ ಕೂತಿದ್ದಾನೆ. ಇಲ್ಲಿ ಮೇಲ್ಗಡೆ ಕ್ಲಿಫರ್ಡ್ ಎಲ್ಲಿ ರಿಬನ್ ಅನ್ನ ಕಟ್ಟಿ ಬರ್ತೀನಿ ಅಂತ ಹೋಗಿದ್ದವಳನ್ನ ಇನ್ನ ಕಾಣ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿ ವೇಟ್ ಮಾಡ್ತಾ ಇರ್ತಾರೆ ಕ್ಲಿಫರ್ಡ್. ಇಲ್ಲಿ ನಮ್ಮ ಕ್ಲಾರಾ ಒಂದು ಡಾರ್ಕ್ ಆಗಿರುವ ಜಾಗದ ಒಳಗಡೆ ಎಲ್ಲಿಗೂ ನಡ್ಕೊಂಡು ಹೋಗ್ತಾ ಇದ್ದಾರೆ. ತುಂಬಾನೇ ಡಲ್ ಆಗಿ ಇರ್ತಾ ಇದ್ದಾರೆ. ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಏನನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಕ್ಲಾರಾ ಎಂಗೇಜ್ಮೆಂಟ್ ಆಗ್ತಾ ಇರುವ ಕಪಲ್ಗೆ ಗಿಫ್ಟ್ ಅನ್ನ ಕೊಡೋಣ ಅಂತ ಒಂದು ಗಿಫ್ಟ್ ಅನ್ನ ತಂದಿದ್ರು ಅಲ್ವಾ, ಅದನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಬೇರೆ ಒಂದು ಗಿಫ್ಟ್ ಅನ್ನ ಬೇಗ ರೆಡಿ ಮಾಡಿ ಪ್ಯಾಕ್ ಮಾಡಿ ತಗೊಂಡು ಹೋಗ್ತಾರೆ ಕ್ಲಾರಾ. ಅದನ್ನ ತಗೊಂಡು ಒಳಗಡೆ ಬರ್ಬೇಕಾದ್ರೆ ನಮ್ಮ ಕ್ಲಾರಾ ಹೊರಗಡೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಹುಡುಗ ಕೂತಿದ್ದ ಅಲ್ವಾ, ಆ ಹುಡುಗ ಇನ್ನ ಅಲ್ಲೇ ಕೂತಿದ್ದಾನೆ. ಏನು ತುಂಬಾ ಕನ್ಫ್ಯೂಷನ್ ಆಗಿ ಸಪ್ಪಿಗೆ ಇರೋ ರೀತಿ ಇದೆ. ಈ ಕಡೆ ಕ್ಲಾರಾ ಹೊಸ ಗಿಫ್ಟ್ ಜೊತೆ ಆ ಪಾರ್ಟಿ ಬರ್ತಾರೆ. ನಂತರ ಆ ಪಾರ್ಟಿ ಕೂಡ ಮುಗಿಯುತ್ತೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಒಬ್ಬ ಚಿಕ್ಕ ಹುಡುಗ ಒಂದು ಮನೆ ಮುಂದೆ ಬಂದು ಆ ಡೋರ್ ಅನ್ನ ನಾಕ್ ಮಾಡ್ತಾ ಇರ್ತಾನೆ. ಲೋ ಶಾನ್ ಹೊರಗಡೆ ಬಾರೋ, ಶಾನ್ ಹೊರಗಡೆ ಬಾರೋ ಅಂತ ಹೇಳ್ಬೇಕಾದ್ರೆ ಆ ಮನೆ ಒಳಗಡೆ ಒಬ್ಬ ಚಿಕ್ಕ ಹುಡುಗನನ್ನ ತೋರಿಸ್ತಾರೆ. ಈ ಹುಡುಗ ಯಾರು ಅಂತ ಗೊತ್ತಾಗ್ತಾ ಇದೆಯಾ? ನೆನ್ನೆ ಪಾರ್ಟಿ ನಡಿಬೇಕಾದ್ರೆ ಒಬ್ಬ ಹುಡುಗ ಹೊರಗಡೆ ಕೂತು ವೇಟ್ ಮಾಡ್ತಾ ಇದ್ದ ಅಲ್ವಾ, ಕನ್ಫ್ಯೂಷನ್ ಆಗಿ ಕೂತಿದ್ದ ಅಲ್ವಾ, ಇವನ ಹೆಸರು ಶಾನ್ ಅಂತ ನಮಗೆ ಇವಾಗ ಗೊತ್ತಾಗ್ತಾ ಇದೆ. ಬಟ್ ಆದ್ರೆ ಅವನ ಮುಖವನ್ನ ನೋಡಿ ತುಂಬಾನೇ ಸಪ್ಪಿಗೆ ಇರ್ತಾ ಇದ್ದಾನೆ ಹುಡುಗ. ಏನನ್ನೋ ಕಳ್ಕೊಂಡಿದ್ದ ರೀತಿ ಕೂತಿದ್ದಾನೆ. ಹೊರಗಡೆ ಫ್ರೆಂಡ್ ಅವನನ್ನ ಆಟೋಡೋದಕ್ಕಾಗಿ ಕರೀತಾ ಇದ್ರೆ ಹುಡುಗ ಕೇರೆ ಮಾಡ್ತಾ ಇಲ್ಲ. ತುಂಬಾನೇ ಸಪ್ಪಿಗೆ ಇರ್ತಾ ಇದ್ದಾನೆ. ತುಂಬಾನೇ ಅಪ್ಸೆಟ್ ಆಗಿ ಕೂತಿರ್ತಾ ಇದ್ದಾನೆ ಹುಡುಗ. ಇಲ್ಲಿ ನಮ್ಮ ಹೀರೋಯಿನ್ ಆನಾ ಅವರ ತಾಯಿಯ ಮನೆಗೆ ಬಂದಿದ್ದಾರೆ. ಇವತ್ತು ಏನು ಸ್ಪೆಷಲ್ ಅಂದ್ರೆ ನಮ್ಮ ಹೀರೋಯಿನ್ ಅವರ ತಾಯಿಯ ಬರ್ಡೇ ಇವತ್ತು. ಆದ್ರಿಂದ ನಮ್ಮ ಹೀರೋಯಿನ್ ಜೋಸಫ್ ಇನ್ನ ರಿಲೇಟಿವ್ಸ್ ಎಲ್ಲ ಅವರ ಮನೆಗೆ ಬಂದಿದ್ದಾರೆ. ಸೊ ಪಾರ್ಟಿ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ. ಸೆಲೆಬ್ರೇಷನ್ ಎಲ್ಲ ಸೂಪರ್ ಆಗಿ ಹೋಗ್ತಾ ಇದೆ. ಅಂತಹ ಸಮಯದಲ್ಲಿ ಸ್ವಲ್ಪ ಏಜ್ ಆದವರೆಲ್ಲ ಆ ಪಾರ್ಟಿಗೆ ಬಂದು ಜಾಯಿನ್ ಆಗ್ತಾರೆ. ಆ ರೀತಿ ಬರ್ಬೇಕಾದ್ರೆ ಆ ಕಾರಿಡಾರ್ ಅಲ್ಲಿ ಆ ಶಾನ್ ಹುಡುಗ ಚಿಕ್ಕ ಹುಡುಗ ಇರ್ತಾ ಇದ್ದಾನೆ. ಇವನು ಏನಕ್ಕಾಗಿ ಇಲ್ಲಿಗೆ ಬಂದಿದ್ದಾನೆ? ನಿನ್ನೆ ನಡೆದಿದ್ದ ಪಾರ್ಟಿಗೂ ಕೂಡ ಬಂದು ವೇಟ್ ಮಾಡ್ತಾ ಇದ್ದ ಹುಡುಗ ಇವಾಗ ಕೂಡ ಇಲ್ಲಿ ಕಾರಿಡಾರ್ ಅಲ್ಲಿ ಬಂದು ವೇಟ್ ಮಾಡ್ತಾ ಇದ್ದಾನಲ್ಲ ಅಂತ ನಮಗೇನೆ ಡೌಟ್ ಆಗ್ಬೇಕಾದ್ರೆ ದೊಡ್ಡವರು ಕೇಳ್ತಾರೆ ಅವನನ್ನ, ಏನಪ್ಪಾ ಇಲ್ಲಿ ನಡೀತಾ ಇರುವ ಬರ್ಡೇ ಪಾರ್ಟಿಗೆ ಬಂದ ನೀನು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಇಲ್ಲ ನಾನು ಆನಾವನ್ನ ನೋಡೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿ ಹಾಗೆ ಗೆಸ್ಟ್ ಗಳ ಜೊತೆ ಇವನು ಎಂಟ್ರಿ ಕೊಟ್ಟು ಒಳಗಡೆ ಬಂದು ಬಿಡ್ತಾನೆ. ಇವಾಗ ಮನೆ ಒಳಗಡೆ ಬಂದ ಹುಡುಗ ಅಲ್ಲಿರುವ ಥಿಂಗ್ಸ್ ಎಲ್ಲವನ್ನು ಆಶ್ಚರ್ಯವಾಗಿ ನೋಡ್ತಾ ಇರ್ತಾನೆ. ಹಾಗೆ ನೋಡ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಪವರ್ ಕಟ್ ಆಗುತ್ತೆ. ಏನು ಅಂತ ನೋಡಿದ್ರೆ ಇದು ನಮ್ಮ ಹೀರೋಯಿನ್ ಮಾಡಿರುವ ಕೆಲಸ. ಅವರ ತಾಯಿಗೆ ಸರ್ಪ್ರೈಸ್ ಕೊಡೋದಕ್ಕಾಗಿ ಕರೆಂಟ್ ಆಫ್ ಅನ್ನ ಮಾಡಿದ್ದಾರೆ. ಕೇಕ್ ಅಲ್ಲಿ ಕ್ಯಾಂಡಲ್ಸ್ ಅನ್ನ ಇಟ್ಟು ತಗೊಂಡು ಬರ್ತಾರೆ. ನಮ್ಮ ಹೀರೋಯಿನ್ ಗೆ ಲಾರಾ ಅಂತ ಒಬ್ಬರು ಅಕ್ಕ ಕೂಡ ಇದ್ದಾರೆ. ಸೊ ಇಬ್ಬರು ಮಕ್ಕಳು ಸೇರಿ ಅವರ ತಾಯಿಗೆ ಗಿಫ್ಟ್ ಅನ್ನ ಕೊಡ್ತಾರೆ, ಸರ್ಪ್ರೈಸ್ ಮಾಡ್ತಾರೆ. ಅಲ್ಲಿರೋರು ಎಲ್ಲರೂ ಸೂಪರ್ ಆಗಿ ಸಾಂಗ್ ಅನ್ನೆಲ್ಲ ಹೇಳಿ ತಾಯಿಯನ್ನ ತುಂಬಾನೇ ಖುಷಿ ಪಡಿಸ್ತಾರೆ. ಆಮೇಲೆ ಸರ್ಪ್ರೈಸ್ ಎಲ್ಲ ಮುಗೀತು. ಸರಿ ಓಕೆ ಲೈಟ್ ಅನ್ನ ಆನ್ ಮಾಡೋಣ ಅಂತ ಲೈಟ್ ಅನ್ನ ಆನ್ ಮಾಡಿ ನೋಡಿದ್ರೆ ಆ ಚಿಕ್ಕ ಹುಡುಗ ಶಾನು ಒಳಗಡೆ ಬಂದು ಟೇಬಲ್ ಅಲ್ಲಿ ಕೂತಿದ್ದಾನೆ. ಲೈಟ್ ಅನ್ನ ಆನ್ ಮಾಡಿದ ತಕ್ಷಣ ಆನಲ್ ಅನ್ನ ನೋಡಿ, ಆನಾ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾನೆ. ಆನಾ ಇದಕ್ಕೂ ಮುಂಚೆ ಇವನನ್ನ ನೋಡೇ ಇಲ್ಲ, ಈ ಚಿಕ್ಕ ಹುಡುಗನನ್ನ ನೋಡೇ ಇಲ್ಲ ಯಾವತ್ತುವೆ. ತುಂಬಾನೇ ಶಾಕ್ ಆಗ್ತಾರೆ. ಅದೇ ತರ ಎಲ್ಲರೂ ಅವನನ್ನ ಶಾಕ್ ಆಗಿ ನೋಡ್ತಾರೆ. ಆದ್ರೂ ಚಿಕ್ಕ ಹುಡುಗ ಅಂತ ಸರಿ ಬಾ ಮಾತಾಡೋಣ ಅಂತ ಯಾರು ಇಲ್ಲದೆ ಇರುವ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿ ಮಾತಾಡ್ತಾರೆ. ಆನಾ ಯಾರಪ್ಪ ನೀನು, ನಿನಗೆ ಏನ್ ಬೇಕಾಗಿತ್ತು ಅಂತ ಕೇಳ್ಬೇಕಾದ್ರೆ ನನಗೆ ನೀನೇ ಬೇಕಾಗಿತ್ತು ಆನಾ ಅಂತ ಹೇಳ್ತಾ ಇದ್ದಾನೆ ಹುಡುಗ. ಅಷ್ಟೇ ಇದನ್ನ ಕೇಳಿದ ತಕ್ಷಣ ಆನಾಗೆ ಎದೆನೆ ನಿಂತೋಗುತ್ತೆ. ತುಂಬಾನೇ ಶಾಕ್ ಆಗ್ತಾರೆ. ಏನಪ್ಪ ನೀನು ಆಟ ಆಡ್ತಾ ಇದೀಯಾ ಅಂತ ನಗಾಡ್ಕೊಂಡೆ ಕೇಳ್ಬೇಕಾದ್ರೆ ಅದಕ್ಕೆ ಶಾನ್ ಇಲ್ಲ ನೀನೇ ನನ್ನ ಹೆಂಡತಿ, ನೀನೇ ನನಗೆ ಬೇಕು, ನಾನು ನಿನ್ನ ಗಂಡ ಶಾನ್ ಅಂತ ಇವನು ಹೇಳಿದ ತಕ್ಷಣ ಇದನ್ನ ಕೇಳಿ ನಮ್ಮ ಹೀರೋಯಿನ್ ತುಂಬಾನೇ ಶಾಕ್ ಆಗ್ತಾರೆ. ಅಟ್ ದಿ ಸೇಮ್ ಟೈಮ್ ತುಂಬಾನೇ ಕೋಪ ಮಾಡ್ಕೋತಾ ಇದ್ದಾರೆ. ಯಾಕೆಂದ್ರೆ ಆಲ್ರೆಡಿ ಇವರ ಗಂಡನನ್ನ ಇವರು ಕಳ್ಕೊಬಿಟ್ಟಿದ್ದಾರೆ ಅಲ್ವಾ, ಅವರನ್ನ ಮರಿಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಾ ಇದ್ದಾರೆ ಅಲ್ವಾ. ಬಟ್ ಆದ್ರೂ ಕೂಡ ಈ ಹುಡುಗನಿಗೆ ಹೇಗೆ ನನ್ನ ಗಂಡನ ಹೆಸರು ಗೊತ್ತು ಅಂತ ಕನ್ಫ್ಯೂಸ್ ಆಗ್ತಾರೆ. ಆದ್ರೂ ಕೂಡ ನಗಾಡ್ಕೊಂಡೆ ನೋಡುತ್ತಮ್ಮ ಇಲ್ಲಿ ಹೊರಗಡೆ ಒಬ್ಬರು ಜೋಸಫ್ ಅಂತ ಇರ್ತಾ ಇದ್ದಾರೆ ಅಲ್ವಾ, ಸ್ವಲ್ಪ ಏಜ್ ಆಗಿರುತ್ತೆ ಅವರಿಗೆ, ಆದ್ರೂ ಕೂಡ ಅವರನ್ನೇ ನಾನು ಇವಾಗ ಮದುವೆ ಆಗ್ತಾ ಇದ್ದೀನಿ. ನೀನು ಚೆನ್ನಾಗಿ ಬೆಳೆದಾದ ಮೇಲೆ ನಿನಗೆ ಅಂತ ಒಂದು ಹುಡುಗಿ ಸಿಗ್ತಾಳೆ, ಅಲ್ಲಿಯವರೆಗೂ ವೆಯ್ಟ್ ಮಾಡು ಸರಿನಾ, ಓಕೆನಾ ಅಂತ ಕ್ಯೂಟ್ ಆಗಿ ನಮ್ಮ ಹೀರೋಯಿನ್ ಹೇಳ್ಬೇಕಾದ್ರೆ ಆದ್ರೆ ಈ ಹುಡುಗ ಇಲ್ಲ ಆಗಲ್ಲ, ನಾನೇ ಶಾನ್, ನಿನಗಾಗಿ ಮತ್ತೆ ನಾನು ಹುಟ್ಟಿ ಬಂದಿದ್ದೀನಿ ಅಂತ ಹೇಳ್ಬೇಕಾದ್ರೆ ಅಷ್ಟೇ ನಮ್ಮ ಹೀರೋಯಿನ್ ತಾಳ್ಮೆಯನ್ನ ಕಳ್ಕೋತಾರೆ. ಆ ಹುಡುಗನನ್ನ ಹಿಡಿದು ಎಳೆದು ಲಿಫ್ಟ್ ಗೆ ಹಾಕೊಂಡು ಕೆಳಗಡೆ ಕರ್ಕೊಂಡು ಹೋಗ್ತಾರೆ. ಆವಾಗ ಕೂಡ ಲಿಫ್ಟ್ ಅಲ್ಲಿ ಹುಡುಗ ಇಲ್ಲ ಆನಾ ನೀನು ಜೋಸಫ್ ಅನ್ನ ಮದುವೆ ಆಗ್ಬಾರ್ದು, ನೀನು ಅವನನ್ನ ಮದುವೆ ಆಗ್ಬೇಕು ಅಂತ ಮಾಡಿರುವ ಡಿಸಿಷನ್ ತಪ್ಪು ಅಂತ ಹುಡುಗ ಹೇಳ್ತಾನೆ ಇರ್ಬೇಕಾದ್ರೆ ಅವನನ್ನ ಡೈರೆಕ್ಟ್ ಕರ್ಕೊಂಡು ಬಂದು ಬಿಲ್ಡಿಂಗ್ ವಾಚ್ಮ್ಯಾನ್ ಹತ್ರ ಬಿಡ್ತಾರೆ ನಮ್ಮ ಆನಾ. ಈ ಹುಡುಗ ಈ ಬಿಲ್ಡಿಂಗ್ ಅನ್ನು ಸೇರಿದವನ ಅಂತ ಕೇಳ್ಬೇಕಾದ್ರೆ ಇಲ್ಲ ಮೇಡಮ್ ಅಂತ ವಾಚ್ಮ್ಯಾನ್ ಹೇಳ್ಬೇಕಾದ್ರೆ ಹಾಗಾದ್ರೆ ಫಸ್ಟ್ ಈ ಹುಡುಗನನ್ನ ಕರ್ಕೊಂಡು ಹೋಗಿ ಅವನ ಮನೆಯಲ್ಲಿ ಬಿಡಿ ಅಂತ ಟ್ಯಾಕ್ಸಿಗೆ ಹಣವನ್ನು ಕೊಟ್ಟು ತುಂಬಾನೇ ಕೋಪದಿಂದ ಆ ಹುಡುಗನನ್ನು ನೋಡಿ ಮತ್ತೆ ಲಿಫ್ಟ್ ಹತ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಆನಾ. ಇವಾಗ ಅವರ ಕೋಪ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಅವರ ಅಕ್ಕ ಲಾರಾ ಹತ್ರ ಈ ವಿಷಯದ ಬಗ್ಗೆ ಹೇಳ್ತಾರೆ. ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದ ಜೋಸಫ್ ಅನ್ನ ಮದುವೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ, ನಾನೇ ಶಾನ್ ಅಂತ ಹೇಳ್ತಾ ಇದ್ದಾನೆ, ಅದು ಇದು ಅಂತ ಏನೇನು ಹೇಳ್ತಾ ಇದ್ದಾನೆ ಅಂತ ಡೌಟ್ ಅಲ್ಲೇ ನಮ್ಮ ಹೀರೋಯಿನ್ ಹೇಳ್ತಾನೆ ಇರ್ಬೇಕಾದ್ರೆ ಆಮೇಲೆ ಇದನ್ನ ಒಂದು ಫನ್ನಿಯಾಗಿ ತಗೊಂಡು ನಗಾಡೋದಕ್ಕೆ ಶುರು ಮಾಡ್ತಾರೆ ನಮ್ಮ ಹೀರೋಯಿನ್. ಇವಾಗ ಹಾಗೆ ನೆಕ್ಸ್ಟ್ ದಿನ ನೋಡಿದ್ರೆ ಯಾವಾಗಿನ ರೀತಿನೂ ಜೋಸಫ್ ಜೊತೆನೆ ಕೆಲಸಕ್ಕೆ ಹೋಗ್ತಾರೆ ನಮ್ಮ ಆನಾ. ಹಾಗೆ ಹೋಗ್ಬೇಕಾದ್ರೆ ನಿನ್ನೆ ಆ ಚಿಕ್ಕ ಹುಡುಗ ಬಂದಿದ್ದ ವಿಷಯವನ್ನ ತುಂಬಾನೇ ಫನ್ನಿಯಾಗಿ ತಗೊಂಡಿದ್ರು ನಮ್ಮ ಹೀರೋಯಿನ್. ಬಟ್ ಆದ್ರೆ ಇವಾಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದಾರೆ. ಆ ಹುಡುಗನ ನೆನಪಾಗಿ ಇರ್ತಾ ಇದೆ, ಯಾಕೆ ಆ
ಹುಡುಗ ಈ ರೀತಿ ಹೇಳಿರ್ಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಆವಾಗ ಅವರ ಡೆಸ್ಕಿಗೆ ನಿಮಗೆ ಒಂದು ಲೆಟರ್ ಬಂದಿದೆ ಮೇಡಮ್ ಅಂತ ಯಾರು ತಂದು ಕೊಡ್ತಾರೆ. ಆ ಲೆಟರ್ ಯಾರ ಹತ್ರ ಇಂದ ಬಂದಿದೆ ಅಂತ ನೋಡಿದ್ರೆ ನಮ್ಮ ಶಾನ್ ಹುಡುಗನ ಹತ್ರ ಇಂದಾನೆ ಬಂದಿದೆ. ಇದು ಗೊತ್ತಾಗಿದ್ದ ತಕ್ಷಣ ಅವರ ವರ್ಕ್ ಅಲ್ಲಿ ಕಾನ್ಸಂಟ್ರೇಷನ್ ಮಾಡೋಕೆ ಆಗ್ತಾ ಇಲ್ಲ ನಮ್ಮ ಆನಾಗೆ. ಈ ಹುಡುಗನ ನೆನಪಾಗಿ ಇರ್ತಾ ಇದೆ. ಸೊ ಆಮೇಲೆ ನಮ್ಮ ಹೀರೋಯಿನ್ ಏನ್ ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಇದನ್ನ ಜೋಸೆಫ್ ಹತ್ರ ಹೇಳಿಲ್ಲ, ಬಟ್ ಆದ್ರೆ ಈವ್ನಿಂಗ್ ಫ್ಯಾಮಿಲಿ ಗ್ಯಾದರ್ ಆಗ್ಬೇಕಾದ್ರೆ ಆವಾಗ ಜೋಸೆಫ್ ಹತ್ರ ಈ ವಿಷಯವನ್ನ ಹೇಳ್ತಾರೆ. ಆ ಹುಡುಗ ಕೊಟ್ಟಿದ್ದ ಲೆಟರ್ ಅನ್ನ ಜೋಸೆಫ್ ಕೈಯಲ್ಲಿ ಕೊಡ್ಬೇಕಾದ್ರೆ ಜೋಸೆಫ್ ಅದನ್ನ ಓಪನ್ ಮಾಡಿ ನೋಡ್ತಾರೆ. ಅದರಲ್ಲಿ ಏನಂತ ಬರ್ದಿರುತ್ತೆ, ದಯವಿಟ್ಟು ನೀನು ಜೋಸೆಫ್ ಅನ್ನ ಮದುವೆ ಆಗ್ಬೇಡ ಅಂತ ಬರ್ದಿದ್ದಾನೆ ನಮ್ಮ ಹುಡುಗ. ಯಾರಿದು ಶಾನ್ ಅಂತ ನಮ್ಮ ಹೀರೋಯಿನ್ ಅವರ ತಾಯಿ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಅದೇ ಅಮ್ಮ ನೆನ್ನೆ ಒಬ್ಬ ಚಿಕ್ಕ ಹುಡುಗ ಬಂದಿದ್ದ ಅಲ್ವಾ ನಮ್ಮ ಪಾರ್ಟಿಗೆ, ಆ ಹುಡುಗನೇ ಅಮ್ಮ, ಅವನೇ ಶಾನ್ ಅಂತ ಹೇಳ್ಕೊತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ಏನಿದು ಹುಚ್ಚುತನವಾಗಿದೆಯಲ್ಲ ಅಂತ ಹೇಳ್ಬೇಕಾದ್ರೆ ಜೋಸೆಫ್ ಕೇಳ್ತಾರೆ, ಯಾಕೆ ಇದನ್ನ ನೀನು ನನಗೆ ಬೆಳಗ್ಗೆನೆ ಹೇಳಿರ್ಲಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಇಲ್ಲ ಇದೆಲ್ಲ ಒಂದು ದೊಡ್ಡ ವಿಷಯನ, ಒಬ್ಬ ಚಿಕ್ಕ ಹುಡುಗ ಏನೋ ಸುಮ್ನೆ ಆಟ ಆಡ್ತಾ ಇದ್ದಾನೆ, ಅದಕ್ಕೆ ಇದನ್ನ ನಾನು ದೊಡ್ಡದಾಗಿ ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಆನಾ. ಬಟ್ ಆದ್ರೆ ಅವರ ಮೈಂಡ್ ಒಳಗಡೆ ತುಂಬಾನೇ ಕನ್ಫ್ಯೂಷನ್ ನಲ್ಲಿ ಇರ್ತಾ ಇದ್ದಾರೆ. ಆವಾಗ ಅವರ ಫ್ಯಾಮಿಲಿ ಕೂಡ ಯಾರೋ ಒಬ್ಬ ಚಿಕ್ಕ ಹುಡುಗ ಆಟ ಆಡ್ತಾ ಇದ್ದಾನೆ ಅಂತ ಅದನ್ನ ಫನ್ ಆಗಿ ತಗೊಂಡು ಅಲ್ಲಿಗೆ ಮುಗಿಸ್ತಾರೆ. ಬಟ್ ಆದ್ರೆ ಇಲ್ಲಿ ಕೆಳಗಡೆ ನೋಡಿದ್ರೆ ಕಾರಿಡಾರ್ ಅಲ್ಲಿ ನಮ್ಮ ಹುಡುಗ ಶಾನ್ ನಿಂತಿದ್ದಾನೆ. ಅವನು ಆ ಬಿಲ್ಡಿಂಗ್ ವಾಚ್ಮ್ಯಾನ್ ಜೊತೆ ಫ್ರೆಂಡ್ ಆಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಅಲ್ಲೇ ಇರ್ತಾ ಇದ್ದಾನೆ ಹುಡುಗ. ಈ ವಾಚ್ಮ್ಯಾನ್ ಹೆಸರು ಜಿಮ್ಮಿ. ಅವರಿಗೆ ಒಂದು ಫೋನ್ ಕಾಲ್ ಬರುತ್ತೆ, ಯಾಕೆಂದ್ರೆ ಈ ಬಿಲ್ಡಿಂಗ್ ಅನ್ನೇ ಮೇಂಟೈನ್ ಮಾಡೋದು ಅವರು ತಾನೆ. ಯಾವುದೋ ಒಂದು ಕಾಲ್ ಬರ್ಬೇಕಾದ್ರೆ ಸರಿ ಓಕೆ ಅಂತ ವಾಚ್ಮ್ಯಾನ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿ ಮೇಲ್ಗಡೆ ಜೋಸೆಫ್ ತುಂಬಾನೇ ಕನ್ಫ್ಯೂಸ್ ಆಗಿದ್ದಾರೆ. ನಮ್ಮ ಹೀರೋಯಿನ್ ಅರ್ಧ ಡಿಸ್ಟರ್ಬ್ ಆಗಿದ್ದಾರೆ, ಅಂದ್ರೆ ಈ ಜೋಸೆಫ್ ಫುಲ್ ಆಗಿ ಡಿಸ್ಟರ್ಬ್ ಆಗಿದ್ದಾರೆ. ಯಾಕೆಂದ್ರೆ ಇವರು ತಾನೇ ತುಂಬಾನೇ ಕಷ್ಟಪಟ್ಟು ನಮ್ಮ ಹೀರೋಯಿನ್ ಅನ್ನ ಪಿಕಪ್ ಮಾಡಿರೋದು, ನಮ್ಮ ಹೀರೋಯಿನ್ ಅನ್ನ ಮದುವೆಗೆ ಒಪ್ಸಿರೋದು. ಆದ್ರಿಂದ ಆ ಚಿಕ್ಕ ಹುಡುಗ ಯಾರು ಅಂತ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಈ ಜೋಸೆಫ್. ಸೊ ನಮ್ಮ ಹೀರೋಯಿನ್ ಹತ್ರ ನಾನ್ ಬೇಕಾಗಿದ್ರೆ ಆ ಹುಡುಗ ಯಾರು ಅಂತ ವಿಚಾರಿಸ್ಲಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್, ಏನಕ್ಕೆ ರೀ ಅದೆಲ್ಲ ಬೇಡ ಅಂತ ಮಾತಾಡ್ತಾನೆ ಇರ್ಬೇಕಾದ್ರೆ ಫಟ್ ಅಂತ ಜೋಸೆಫ್ ಏನ್ ಮಾಡ್ತಾರೆ ಅಂದ್ರೆ ಕೆಳಗಡೆ ಇರುವ ಜಿಮ್ಮಿ ವಾಚ್ಮ್ಯಾನ್ ಗೆ ಕಾಲ್ ಮಾಡ್ತಾರೆ. ಜಿಮ್ಮಿ, ನಿನ್ನೆ ಒಬ್ಬ ಹುಡುಗ ಶಾನ್ ಅಂತ ಬಂದಿದ್ದ ಅಲ್ವಾ, ಆ ಹುಡುಗನ ಬಗ್ಗೆ ವಿಚಾರಿಸಬೇಕು ಅಂತ ಹೇಳ್ಬೇಕಾದ್ರೆ ಆ ಎಂಡ್ ಅಲ್ಲಿ ಯಾರು ಮಾತಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಶಾನ್ ಚಿಕ್ಕ ಹುಡುಗನೇ, ನಿನ್ನ ಜೊತೆ ಮಾತಾಡ್ತಾ ಇರೋದೇ ಶಾನೇ ಕಣೋ ಅಂತ ಹೇಳಿದ ತಕ್ಷಣ ನೆಕ್ಸ್ಟ್ ಸೆಕೆಂಡ್ ಜೋಸೆಫ್ ಟೆನ್ಷನ್ ಆಗಿ ಕೆಳಗಡೆ ಬರ್ತಾರೆ. ಲೋ ತಮ್ಮ, ಏನ್ ಮಾಡ್ತಾ ಇದೆಯಾ ಇಲ್ಲಿ, ನೀನೇನು ಈ ಬಿಲ್ಡಿಂಗ್ ಅಲ್ಲೇ ಇರೋದಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ, ಈ ಬಿಲ್ಡಿಂಗ್ ಅಲ್ಲಿ ನಾನಿಲ್ಲ, ಬಟ್ ಆದ್ರೆ ನನ್ನ ತಂದೆ ಇಲ್ಲೇನೆ ಇರ್ತಾ ಇರೋದು ಅಂತ ಹೇಳ್ತಾವನೆ. ಏನು, ನಿಮ್ಮ ತಂದೆ ಇಲ್ಲೇನೆ ಇದ್ದಾರಾ? ಹೌದು, ಅದಕ್ಕೇನು ಇವಾಗ ಅಂತ ಹುಡುಗ ಕೇಳ್ಬೇಕಾದ್ರೆ ಸರಿ ಬಾ ನನ್ನ ಜೊತೆ, ನಿಮ್ಮ ತಂದೆಯನ್ನ ನೋಡ್ಬೇಕು, ಅವರ ಜೊತೆ ನಾನು ಮಾತಾಡ್ಬೇಕು ಅಂತ ನಮ್ಮ ಶಾನ್ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ ಜೋಸೆಫ್. ಸರಿ ಅಂತ ನಮ್ಮ ಶಾನ್ ಜೋಸೆಫ್ ಜೊತೆ ಲಿಫ್ಟ್ ಅಲ್ಲಿ ಹೋಗ್ತಾನೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಜೋಸೆಫ್ ಕಂಪ್ಲೀಟ್ ಆಗಿ ನಮ್ಮ ಶಾನ್ ಹುಡುಗನನ್ನ ವಾಚ್ ಮಾಡ್ತಾ ಇರ್ತಾರೆ. ಅವನ ಆಕ್ಟಿವಿಟೀಸ್ ವಿಚಿತ್ರವಾಗಿದೆ, ಚಿಕ್ಕ ಹುಡುಗರ ತರ ನಾರ್ಮಲ್ ಆಗಿ ಇರ್ತಾ ಇಲ್ಲ, ಏನೋ ದೊಡ್ಡ ರೀತಿ ಬಿಹೇವ್ ಮಾಡ್ತಾ ಇದ್ದಾನೆ. ಅದಕ್ಕೆ ತಕ್ಕಿದ ಹಾಗೆ ತುಂಬಾನೇ ಕೊಬ್ಬಿಂದ ನಮ್ಮ ತಂದೆ ಯಾವಾಗ್ಲೂ 202 ಅಲ್ಲೇ ಇರ್ತಾರೆ ಅಂತ ಹೇಳ್ತಾನೆ. ಜೋಸೆಫ್ ಬಟನ್ ಅನ್ನ ಪ್ರೆಸ್ ಮಾಡ್ತಾರೆ. ಇವಾಗ ಕರೆಕ್ಟ್ ಆಗಿ 202 ಅಲ್ಲೇ ಬಂದು ನಿಲ್ಲುತ್ತೆ ಲಿಫ್ಟ್. ಆಕ್ಚುಲಿ ನಮ್ಮ ಶಾನ್ ಹುಡುಗನವರ ತಂದೆ ಯಾರು ಅಂದ್ರೆ ಒಂದು ಟ್ಯೂಟರ್, ಅಂದ್ರೆ ಟ್ಯೂಷನ್ ಟೀಚರ್. ಅವರು ಇಲ್ಲಿರೋ ಯಾರಿಗೋ ಟೀಚ್ ಮಾಡೋದಕ್ಕಾಗಿ ಬಂದಿದ್ದಾರೆ. ಇವಾಗ ಡೋರ್ ಅನ್ನ ನಾಕ್ ಮಾಡ್ಬೇಕಾದ್ರೆ ಯಾರೋ ಲೇಡಿ ಹೊರಗಡೆ ಬರ್ತಾರೆ. ಅವರ ಹತ್ರ ಜೋಸೆಫ್ ಈ ಹುಡುಗನ ತಂದೆಯನ್ನ ನೋಡ್ಬೇಕು ಅಂತ ಹೇಳ್ಬೇಕಾದ್ರೆ ಅದೇ ತರ ನಮ್ಮ ಶಾನ್ ಅವರ ತಂದೆ ಹೊರಗಡೆ ಬರ್ತಾರೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಹೀರೋಯಿನ್ಗೂ ಕಾಲ್ ಮಾಡಿ ಈ ಜಾಗಕ್ಕೆ ಬಾ ಅಂತ ಹೇಳಿದ ತಕ್ಷಣ ಆ ಜಾಗಕ್ಕೆ ನಮ್ಮ ಹೀರೋಯಿನ್ ಕೂಡ ಬರ್ತಾರೆ. ಇವಾಗ ಇಬ್ಬರು ಸೇರಿ ನಮ್ಮ ಶಾನ್ ಹುಡುಗನವರ ತಂದೆ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ನೋಡಿ, ಈ ರೀತಿ ನಿಮ್ಮ ಹುಡುಗ ಬಿಹೇವ್ ಮಾಡ್ತಾ ಇದ್ದಾನೆ, ಏನೇನೋ ಕಥೆಯನ್ನ ಹೇಳ್ತಾ ಇದ್ದಾನೆ, ಬೇಡದೆ ಇರೋ ಲೆಟರ್ಸ್ ನೆಲ್ಲ ಹಾಕಿ ನಮ್ಮ ಲೈಫ್ ಅನ್ನೇ ಚೇಂಜ್ ಮಾಡ್ತಾ ಇದ್ದಾನೆ, ಹಾಲ್ ಮಾಡೋಕೆ ನೋಡ್ತಾ ಇದ್ದಾನೆ, ನೀವೇ ಅವನಿಗೆ ಅಡ್ವೈಸ್ ಮಾಡ್ಬೇಕು, ಅವನನ್ನು ಹುಷಾರಾಗಿ ನೋಡ್ಕೊಳ್ಳಿ, ಚಿಕ್ಕ ಹುಡುಗನಾಗಿ ಬೇರೆ ಇರ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಶಾನ್ ಅವನ ಮುಖವನ್ನು ನೋಡಿದ್ರೆ ತುಂಬಾನೇ ಸೊಪ್ಪಿಗೆ ಇರ್ತಾ ಇದ್ದಾನೆ ಹುಡುಗ. ತುಂಬಾನೇ ಡಲ್ ಆಗಿ ಆನಲ್ ಅನ್ನೇ ನೋಡ್ತಾ ಇದ್ದಾನೆ. ಆವಾಗ ತಂದೆ, ಯಾಕೋ ಈ ರೀತಿ ಎಲ್ಲ ಮಾಡ್ತಾ ಇದ್ಯಾ, ಇನ್ ಮುಂದೆ ಈ ರೀತಿ ಎಲ್ಲ ಮಾಡಬಾರ್ದು, ಹುಷಾರು ಆಯ್ತಾ ಅಂತ ತಂದೆ ಬೈತಾನೆ ಇರ್ಬೇಕಾದ್ರೆ ಇವಾಗ ಆನಾ ಕ್ಲೋಸ್ ಅಪ್ ಆಗಿ ನಮ್ಮ ಶಾನ್ ಹತ್ರ ಬರ್ತಾರೆ. ಇದ್ರ ಮೇಲೆ ನನ್ನ ಲೈಫ್ ಅಲ್ಲಿ ನೀನು ಬರ್ಲೇಬಾರ್ದು, ಇದ್ರ ಮೇಲೆ ನಿನ್ನ ಮುಖವನ್ನ ನಾನು ಯಾವತ್ತು ನೋಡ್ಲೇಬಾರ್ದು ಅಂತ ತುಂಬಾನೇ ಹಾರ್ಶ್ ಆಗಿ ಆ ಹುಡುಗ ಯಾವತ್ತು ಇವರ ಲೈಫಿಗೆ ಬರಬಾರ್ದು ಅಂತ ನಮ್ಮ ಹೀರೋಯಿನ್ ಬೈಬೇಕಾದ್ರೆ ಆವಾಗ ಕೂಡ ಶಾನ್, ಇಲ್ಲ ಆಗೋದೇ ಇಲ್ಲ, ನೀನು ಅವನನ್ನ ಮದುವೆ ಆಗ್ಲೇಬಾರ್ದು, ನಾನೇ ಶಾನ್ ಅಂತ ಹುಡುಗ ಸಪ್ಪಿಗೆ ಹೇಳ್ಬೇಕಾದ್ರೆ ಇವನು ಇಷ್ಟೇನೆ, ಬಾ ನಾವು ಹೋಗೋಣ ಅಂತ ಜೋಸೆಫ್ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ. ಹಾಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ನಮ್ಮ ಶಾನ್ ಹಾಗೆ ಕೊಲಾಪ್ಸ್ ಆಗಿ ಪ್ರಜ್ಞೆ ತಪ್ಪಿ ಕೆಳಗಡೆ ದುಪ್ಪ ಅಂತ ಬಿದ್ದೋಗ್ತಾನೆ. ಇದನ್ನ ನಮ್ಮ ಹೀರೋಯಿನ್ ನೋಡ್ಬಿಡ್ತಾರೆ. ಅಷ್ಟೇ, ಇದನ್ನ ನೋಡಿದ ಮೇಲಿಂದ ನಮ್ಮ ಹೀರೋಯಿನ್ ಗೆ ತಡ್ಕೊಳ್ಳೋಕೆನೆ ಆಗ್ತಾ ಇಲ್ಲ. ಇವಾಗ ಹಾಗೆ ಕಟ್ ಮಾಡಿದ್ರೆ ಒಂದು ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಗೆ ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಬಂದಿದ್ದಾರೆ ಜೋಸೆಫ್. ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ತಾ ಇರೋ ಮ್ಯೂಸಿಕ್ ಗು ನಮ್ಮ ಹೀರೋಯಿನ್ ಅವಳ ಕಣ್ಣನ್ನು ನೋಡ್ಬೇಕಾದ್ರೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ಮೇ ಬಿ ನನ್ನ ಹಸ್ಬೆಂಡ್ ಮತ್ತೆ ಹುಟ್ಟಿ ಬಂದಿದ್ದಾರಾ ಅನ್ನೋ ರೀತಿ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾಳೆ ನಮ್ಮ ಹೀರೋಯಿನ್. ಏನೋ ಒಂದು ಕನೆಕ್ಟಿವಿಟಿ, ಆ ಹುಡುಗನ ಮೇಲೆ ಏನೋ ಒಂಥರ ಸೆಂಟಿಮೆಂಟ್ ಫೀಲ್ ಆಗ್ತಾ ಇದೆ ನಮ್ಮ ಹೀರೋಯಿನ್ ಗೆ. ಈ ಕಡೆ ನಡೆದಿದ್ದ ವಿಷಯ ಎಲ್ಲವನ್ನು ನಮ್ಮ ಶಾನ್ ಅವರ ತಂದೆ ಅವರ ಹೆಂಡತಿಗೆ ಹೇಳ್ತಾರೆ. ಅಂದ್ರೆ ನಮ್ಮ ಶಾನ್
ಶಾನ್ ಅವರ ತಾಯಿಗೆ ಹೇಳ್ತಾರೆ, ಇಂತಹದೊಂದು ಕೆಲಸವನ್ನ ಮಾಡಿಟ್ಟಿದ್ದಾನೆ ನಿನ್ನ ಮಗ, ಏನಂತ ಹುಟ್ಟಿ ಬೆಳೆಸಿದ್ಯಾ ನೀನು ಹಾಗಂತೆಲ್ಲ ಬೈತಾರೆ. ಅದಕ್ಕೆ ತಾಯಿ ಸರಿ ಓಕೆ ನಾನು ಹುಡುಗನ ಹತ್ರ ಮಾತಾಡ್ತೀನಿ ಅಂತ ಬರ್ತಾರೆ. ಶಾನ್ ಅವರ ತಾಯಿ ಕೂಡ ಹುಡುಗ ತುಂಬಾನೇ ಚಿಕ್ಕ ಹುಡುಗ, ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟ, ಅವನನ್ನ ಸಮಾಧಾನ ಮಾಡೋಣ ಅಂತ ಬರ್ತಾರೆ. ಬಟ್ ಆದ್ರೆ ಆ ರೀತಿ ಬಂದ ತಾಯಿಯನ್ನ ಮುಖಕ್ಕೆ ಹೊಡೆದಿದ್ದ ರೀತಿ ನೋಡಿ, ನಾನೇನು ನಿಮ್ಮ ಮಗ ಇಲ್ಲ, ನಾನು ಶಾನ್, ನೀವು ಇಲ್ಲಿಂದ ಹೊರಡಿ ಅಂತ ಮಲ್ಕೊಬಿಡ್ತಾ ಇದ್ದಾನೆ ಹುಡುಗ. ಇವಾಗ ನೆಕ್ಸ್ಟ್ ದಿನ ಬೆಳಿಗ್ಗೆ ಸ್ಕೂಲ್ ಬ್ಯಾಗ್ ಅನ್ನ ಹಾಕೊಂಡು ಸ್ಕೂಲ್ಗೆ ಹೋಗ್ತಾನೆ ಹುಡುಗ. ಆವಾಗ ಟೀಚರ್ ಅವನನ್ನು ನೋಡ್ಬಿಟ್ಟು, ಏನು ನೀನು ಡೈಲಿ ಲೇಟ್ ಆಗಿ ಬರ್ತಾ ಇದೆಯಲ್ಲ, ಫಸ್ಟ್ ಹೋಗಿ ಪ್ರಿನ್ಸಿಪಲ್ ಅನ್ನ ನೋಡಿ ಬಾ ಅಂತ ಹೇಳ್ಬೇಕಾದ್ರೆ ನಾರ್ಮಲ್ ಆದ ಚಿಕ್ಕ ಹುಡುಗರು ಖಂಡಿತ ಹೆದರ್ಕೊ ಬಿಡ್ತಾ ಇದ್ರು ಈ ಮಾತಿಗೆ. ಬಟ್ ಆದ್ರೆ ನಮ್ಮ ಶಾನು ಏನೋ ದೊಡ್ಡ ರೀತಿ ಕೋಪ ಮಾಡ್ಕೊಂಡು ಡೈರೆಕ್ಟ್ ಅವರ ಮನೆಗೆ ಹೋಗ್ತಾನೆ ಅಂತ ನೋಡಿದ್ರೆ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂದ್ರೆ ಒಂದು ಟೆಲಿಫೋನ್ ಬೂತ್ ಇಂದ ಕಾಲ್ ಮಾಡ್ತಾ ಇದ್ದಾನೆ. ಯಾರಿಗೆ ಮಾಡ್ತಾ ಇದ್ದಾನೆ ಅಂತ ನೋಡಿದ್ರೆ ನಮ್ಮ ಆನಾಗೆ ಮಾಡ್ತಾ ಇದ್ದಾನೆ. ಬಟ್ ಆದ್ರೆ ಅದೊಂದು ವಾಯ್ಸ್ ಮೆಸೇಜ್ ಆಗಿ ಹೋಗುತ್ತೆ. ಆನಾ, ನಾನು ಹೇಳೋದನ್ನ ಕೇಳು, ನಾನು ನಿನ್ನನ್ನು ನೋಡ್ಲೇಬೇಕು, ನಾವು ಯಾವಾಗ್ಲೂ ಒಂದು ಪಾರ್ಕ್ ಅಲ್ಲಿ ಮೀಟ್ ಆಗ್ತೀವಲ್ವಾ, ಅಲ್ಲಿಗೆ ಬಾ, ನಿನಗೆ ಗೊತ್ತು ಯಾವ ಜಾಗದಲ್ಲಿ ನನ್ನನ್ನು ನೀನು ಬಂದು ಮೀಟ್ ಮಾಡ್ಬೇಕು ಅಂತ. ಬಟ್ ಆದ್ರೆ ಈ ವಾಯ್ಸ್ ಮೇಲೂ ನಮ್ಮ ಆನಾಗೆ ಹೋಗಿಲ್ಲ. ಇದನ್ನ ಯಾರು ಕೇಳ್ತಾರೆ ಅಂದ್ರೆ ಈ ಕಡೆ ಆಪೋಸಿಟ್ ಅಲ್ಲಿ ನಮ್ಮ ಹೀರೋಯಿನ್ ಅವರ ತಾಯಿ ಈ ವಿಷಯವನ್ನ ಕೇಳ್ತಾರೆ. ಇವಾಗ ಹಾಗೆ ನೆಕ್ಸ್ಟ್ ಸೀನ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವರ ತಾಯಿ ಮತ್ತೆ ಹೀರೋಯಿನ್ ಕೂತು ಊಟ ಮಾಡ್ತಾ ಇದ್ದಾರೆ ಒಂದು ಹೋಟೆಲ್ ಅಲ್ಲಿ. ಆವಾಗ ತಾಯಿ ನಿಧಾನಕ್ಕೆ ಆ ವಿಷಯವನ್ನ ಹೇಳ್ಬಿಡ್ತಾರೆ ಮಗಳಿಗೆ, ಈ ರೀತಿ ಅಮ್ಮ ಹುಡುಗ ಕಳಿಸಿದ ವಾಯ್ಸ್ ಮೇಲ್ ಅನ್ನ ನಾನು ಕೇಳ್ದೆ, ಅವನನ್ನ ನೀನು ಪಾರ್ಕ್ ಅಲ್ಲಿ ಮೀಟ್ ಮಾಡ್ತೀಯಂತೆ, ಅವನನ್ನ ಯಾವ ಜಾಗದಲ್ಲಿ ಮೀಟ್ ಆಗ್ಬೇಕು ಅನ್ನೋದು ನಿನಗೇನೆ ಗೊತ್ತಿದೆ ಅಂತೆ ಅಂತ ಹೇಳ್ಬೇಕಾದ್ರೆ ನೆಕ್ಸ್ಟ್ ಸೆಕೆಂಡ್ ನಮ್ಮ ಹೀರೋಯಿನ್ ಆ ಹುಡುಗನನ್ನ ಹುಡಿಕೊಂಡು ಆ ಪಾರ್ಕಿಗೆ ಹೋಗ್ತಾರೆ. ಯಾಕೆಂದ್ರೆ ನಮ್ಮ ಹೀರೋಯಿನ್ ಮನಸ್ಸಲ್ಲಿ ಮೇ ಬಿ ಇವನೇ ನಮ್ಮ ಗಂಡನಾಗಿರ್ಬಹುದಾ, ನಿಜವಾಗ್ಲೂ ನಮ್ಮ ಶಾನಿ ನಮಗಾಗಿ ಬಂದಿದ್ದಾರಾ ಅನ್ನೋ ರೀತಿ ಫೀಲಿಂಗ್ಸ್ ಇದೆ ಅಲ್ವಾ. ಆದ್ರಿಂದ ಫಟ್ ಅಂತ ಆ ಜಾಗಕ್ಕೆ ಬರ್ತಾರೆ ನಮ್ಮ ಹೀರೋಯಿನ್. ಅದು ಯಾವ ಜಾಗ ಅಂದ್ರೆ ಫಸ್ಟ್ ಸೀನ್ ಅಲ್ಲಿ ನಮ್ಮ ಹೀರೋ ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದು ಸತ್ತೋದ್ರಲ್ವಾ, ಆ ಜಾಗಕ್ಕೆ ಬಂದಿದ್ದಾರೆ ನಮ್ಮ ಹೀರೋಯಿನ್. ನೋಡಿದ್ರೆ ಬ್ರಿಡ್ಜ್ ಕೆಳಗಡೆ ಆ ಹುಡುಗ ಕೂಡ ಎಕ್ಸಾಕ್ಟ್ ಆ ಪ್ಲೇಸಿಗೆನೆ ಬಂದಿದ್ದಾನೆ. ಏನು ಆಟ ಆಡ್ತಾ ಇದೆಯಾ, ಇದೆಲ್ಲ ನಿನಗೆ ಒಂದು ಆಟನಾ ಅಂತ ನಮ್ಮ ಹೀರೋಯಿನ್ ಬೈಬೇಕಾದ್ರೆ ಅದಕ್ಕೆ ಹುಡುಗ ಇಲ್ಲ ಇಲ್ಲ ದಯವಿಟ್ಟು ನನ್ನನ್ನ ಬೈಬೇಡ, ನಾನೇ ಶಾನ್ ಅಂತ ಹೇಳಿದ್ರೆ ಎಷ್ಟೇ ಹೇಳಿದ್ರು ನೀನು ನಂಬ್ತಾ ಇಲ್ಲ, ಬೇರೆ ಯಾರು ಹೇಳಿದ್ರೆ ನೀನು ನಂಬ್ತೀಯಾ, ಒಂದ್ ವೇಳೆ ಬಾಬ್ ಹೇಳಿದ್ರೆ ನೀನು ನಂಬ್ತೀಯಾ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಶಾಕ್ ಆಗ್ತಾರೆ. ಯಾಕೆ ಅಂದ್ರೆ ಆ ಬಾಬ್ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಅವರ ಅಕ್ಕ ಲಾರಾ ಇದ್ದಾರೆ ಅಲ್ವಾ, ಅವರ ಹಸ್ಬೆಂಡೇ. ಅವರೊಂದು ಸೈಕಾಟಿಸ್ಟ್, ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ ಯಾರು ನಿಜ ಹೇಳ್ತಾರೆ ಸುಳ್ಳು ಹೇಳ್ತಾರೆ ಅಂತ. ಅವರಿಗೆ ಮನ್ಸೊಳಗಡೆ ಹೋಗಿ ಯಾರು ಏನು ಅಂತ ತಿಳ್ಕೊಳ್ಳೋ ಅಷ್ಟು ಪವರ್ ಇದೆ, ಶಕ್ತಿ ಇದೆ, ಅವರಿಗೆ ಟ್ಯಾಲೆಂಟ್ ಇದೆ. ಸೊ ಅವರು ಹೇಳಿದ್ರೆ ನೀನು ನಂಬ್ತೀಯಾ ಅಂತ ಹುಡುಗ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಶಾಕ್ ಆಗ್ಬಿಟ್ಟು ಏನುವೇ ಮಾತಾಡದೆ ಒಂದು ಮಾತು ಕೂಡ ಆಡದೆ ಆ ಜಾಗದಿಂದ ಹೊರಡ್ತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನಮ್ಮ ಶಾನ್ ಹುಡುಗನ ಮನೆಗೆ ಅವನನ್ನ ಹುಡಿಕೊಂಡು ಬಾಬೆ ಅಲ್ಲಿಗೆ ಬಂದಿದ್ದಾರೆ. ನೋಡು ತಮ್ಮ, ನೀನೇ ಶಾನ್ ಅಂತ ಹೇಳ್ತಾ ಇದೀಯಾ, ನೀನೇ ಮತ್ತೆ ಹುಟ್ಟಿ ಬಂದಿದ್ದೀನಿ ಅಂತ ಹೇಳ್ತಾ ಇದೀಯಾ, ಫಸ್ಟ್ ನನಗೆ ಇದ್ರ ಮೇಲೆಲ್ಲ ನಂಬಿಕೆನೇ ಇಲ್ಲ, ಬಟ್ ಆದ್ರೂ ಕೂಡ ಪರವಾಗಿಲ್ಲ, ಆನಾ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊಂಡಿದ್ರಿಂದ ನಾನು ನಿನ್ನ ಕ್ವಶನ್ಸ್ ಗಳನ್ನ ಮಾಡ್ತೀನಿ, ಅದಕ್ಕೆ ಕರೆಕ್ಟ್ ಆಗಿ ನೀನು ಆನ್ಸರ್ ಅನ್ನ ಕೊಡು ನೋಡೋಣ. ಸರಿ ಓಕೆ, ನಿಮಗೆ ಮದುವೆ ಆದ ಮೇಲೆ, ನಿನಗೂ ಆನಾಗೂ ಮದುವೆ ಆದ ಮೇಲೆ ನೀವು ಎಲ್ಲಿ ಸ್ಟೇ ಆಗಿದ್ರಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ನಾನು ಆನಾ ಜೊತೆ ಅವಳ ಅಪಾರ್ಟ್ಮೆಂಟ್ ಅಲ್ಲೇ ಇರ್ತಾ ಇದ್ದೆ ಅಂತ ಹೇಳ್ಬೇಕಾದ್ರೆ ಹೌದಾ, ಹಾಗಾದ್ರೆ ನಿನಗೆ ಅಂತ ಒಂದು ಪ್ಲೇಸ್ ಇರ್ಲಿಲ್ವಾ ಅಂತ ಬಾಬ್ ಕೇಳ್ತಾರೆ. ಇಲ್ಲ, ನನ್ನ ಕೆಲಸ ಹಾಗೆ, ನಾನು ಒಂದೇ ಜಾಗದಲ್ಲಿ ಸ್ಟೇ ಆಗಿ ಕೆಲಸ ಮಾಡುವಂತಹ ಕೆಲಸ ಇಲ್ಲ ನನ್ನದು, ನಾನು ತುಂಬಾ ಜಾಗಗಳಿಗೆ ಟ್ರಾವೆಲ್ ಮಾಡುವಂತಹ ಕೆಲಸ ನನ್ನದು. ಸೊ ನನಗೆ ಅಂತ ಒಂದು ಪ್ರಾಪರ್ ಆದ ಪ್ಲೇಸ್ ಇಲ್ಲ ಅಂತ ಕರೆಕ್ಟ್ ಆಗಿ ಸತ್ತೋಗಿದ್ದ ಶಾನ್ ಬಗ್ಗೆ ಡೀಟೇಲ್ಡ್ ಆಗಿ ಹುಡುಗ ಹೇಳ್ತಾ ಇದ್ದಾನೆ. ಅವರ ಬಗ್ಗೆ ಒಂದೊಂದು ವಿಷಯವನ್ನ ಬಿಚ್ಚಿಡ್ತಾ ಇದ್ದಾನೆ. ಇವನಿಗೆ ಹೇಗೆ ಈ ವಿಷಯವೆಲ್ಲ ಗೊತ್ತಾಯ್ತು ಅಂತ ಯಾರಿಗೂ ನಂಬೋಕೆನೇ ಆಗ್ತಾ ಇಲ್ಲ. ಇಷ್ಟು ಯಾಕೆ ಬಾಬ್, ನಾನ್ ಕೂಡ ನಿನ್ನ ಕಾಲೇಜ್ಗೆನೆ ಬಂದು ಒಂದು ಸ್ಪೀಚ್ ಅನ್ನ ಕೊಟ್ಟಿದ್ದೀನಲ್ಲ ಅಂತ ಎಲ್ಲವನ್ನೂ ಹೇಳ್ತಾ ಇದ್ದಾನೆ ಹುಡುಗ. ಆಮೇಲೆ ಸರಿ ಬಾಬ್, ನಾನು ನಿನ್ನ ಹತ್ರ ಒಂದು ಕ್ವಶನ್ ಅನ್ನ ಕೇಳ್ತೀನಿ, ಲಾರಾ ಏನಕ್ಕೆ ಅವರ ತಾಯಿ ಜೊತೆ ಇರ್ತಾ ಇದ್ದಾಳೆ, ಅವರ ತಾಯಿ ಮನೆಯಲ್ಲಿ ಇರ್ತಾ ಇದ್ದಾಳೆ, ಯಾಕೆ ನಿನಗೆ ಅಂತ ಒಂದು ಮನೆ ಇಲ್ವಾ, ಅಲ್ಲಿ ಯಾಕೆ ನೀವಿಬ್ಬರು ಸ್ಟೇ ಆಗಿಲ್ಲ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಬಾಬ್ ಶಾಕ್ ಆಗ್ಬಿಟ್ಟು ಇಲ್ಲ ಅವಳಿಗೆ ಮಗು ಆಗ್ತಾ ಇದೆ, ಆದ್ರಿಂದಾನೇ ಅವಳ ತಾಯಿಯ ಮನೆಯಲ್ಲಿ ಇರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವರೇನೆ ತುಂಬಾನೇ ಶಾಕ್ ಆಗ್ತಾರೆ. ಆಮೇಲೆ ಈ ಹುಡುಗನ ಜೊತೆ ಇವಾಗ ಮಾತಾಡಿದ ಕಾನ್ವರ್ಸೇಷನ್ ಎಲ್ಲವನ್ನು ರೆಕಾರ್ಡ್ ಮಾಡ್ಕೊಂಡಿರ್ತಾರೆ ಬಾಬ್. ಅದನ್ನ ತಂದು ಎಲ್ಲರ ಮುಂದೆನೂ ಪ್ಲೇ ಮಾಡಿ ತೋರಿಸ್ತಾರೆ ಬಾಬ್. ಆ ರೆಕಾರ್ಡಿಂಗ್ ಅಲ್ಲಿ ಇನ್ನ ತುಂಬಾನೇ ಸೀಕ್ರೆಟ್ ಆದ ವಿಷಯಗಳನ್ನೆಲ್ಲ ಹೇಳಿದ್ದಾನೆ ಹುಡುಗ. ಒಂದು ಹಸ್ಬೆಂಡ್ ಅಂಡ್ ವೈಫ್ ಒಳಗಡೆ ಇರೋ ಇಂಟಿಮೆಸಿ ಬೇರೆ, ತುಂಬಾನೇ ಕ್ಲೋಸ್ ಆಗಿದ್ದಿರ್ತಾರೆ ಗಂಡ ಹೆಂಡತಿ, ಅದು ಅವ್ರಗಳಿಗೆ ಮಾತ್ರನೇ ಗೊತ್ತಿರುವ ಪರ್ಸನಲ್ ವಿಷಯ. ನಾವು ಈ ಜಾಗದಲ್ಲಿ ಈ ಮನೆಯಲ್ಲಿ ಈ ಗ್ರೀನ್ ಕಲರ್ ಸೋಫಾದಲ್ಲಿ ಕೂಡ ನಾವು ಮಾಡಿದೀವಿ ಅನ್ನೋ ತರ ತುಂಬಾ ವಿಷಯಗಳನ್ನ ಹೇಳಿದ್ದಾನೆ ಹುಡುಗ. ಕೊನೆಗೆ ಹುಡುಗ ಏನನ್ನ ಹೇಳಿದ್ದಾನೆ ಅಂದ್ರೆ, ನೀವು ನಂಬ್ತಿರೋ ಇಲ್ವೋ, ನಾನೇ ಶಾನ್, ಇದೇನೇ ನಿಜ, ನಾನು ನಿಜವಾಗ್ಲೂ ಬಂದಿದ್ದೀನಿ, ಮತ್ತೆ ಬಂದಿದ್ದೀನಿ, ನನ್ನ ಆನಲ್ ಅನ್ನ ಮತ್ತೆ ಲವ್ ಮಾಡೋದಕ್ಕಾಗಿ ಬಂದಿದ್ದೀನಿ ಅನ್ನೋ ತರ ರೆಕಾರ್ಡಿಂಗ್ ಮುಗಿಬೇಕಾದ್ರೆ ಇದನ್ನ ಕೇಳ್ತಾ ಇರುವ ಆನಾಗೆ ತುಂಬಾನೇ ಶಾಕ್ ಆಗುತ್ತೆ, ಒಂಥರ ಆಗೋಗ್ಬಿಡ್ತಾರೆ. ಇವಾಗ ಹಾಗೆ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹುಡುಗ ಶಾನ್ ಇದ್ದಾನೆ ಅಲ್ವಾ, ಚಿಕ್ಕ ಹುಡುಗ, ಅವನ ತಾಯಿ ಶಾನನ್ನ ಕರ್ಕೊಂಡು ನಮ್ಮ ಆನಾ ಅವರ ಮನೆಗೆನೆ ಬಂದಿರ್ತಾರೆ. ಇವಾಗ ಶಾನನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ಅವರ ಅಕ್ಕ ಇದ್ದಾರೆ ಅಲ್ವಾ ಲಾರಾ, ಅವರಿಗೆ ತುಂಬಾನೇ ಕೋಪ ಬರುತ್ತೆ. ಸಿಕ್ಕಾಪಟ್ಟೆ ಅವನಿಗೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂದ್ರೆ ಇಷ್ಟು ವರ್ಷಗಳ ನಂತರ ಆನಾ ಇವಾಗ್ಲೇ ಇನ್ನೊಬ್ಬರನ್ನ ಮದುವೆ ಆಗೋದಕ್ಕಾಗಿ
ಒಪ್ಕೊಂಡಿದ್ದಾಳೆ. ಅವಳ ಗಂಡನನ್ನ ಮರೆತು ಬೇರೆ ಮದುವೆ ಆಗೋದಕ್ಕಾಗಿ ಒಪ್ಕೊಂಡಿದ್ದಾರೆ. ಅಂತಹ ಸಮಯದಲ್ಲಿ ಈ ಹುಡುಗ ಬಂದು ಡಿಸ್ಟರ್ಬ್ ಮಾಡ್ತಾ ಇದ್ದಾನಲ್ಲ, ಹಾಲ್ ಮಾಡ್ತಾ ಇದ್ದಾನಲ್ಲ ಅಂತ ಕೋಪ ಮಾಡ್ಕೊಂಡು ಆ ಹುಡುಗನಿಗೆ ತುಂಬಾನೇ ಬೈತಾ ಇರ್ತಾರೆ ಲಾರಾ. ಬಟ್ ಆದ್ರೆ ಹುಡುಗ ತುಂಬಾನೇ ಸಪ್ಪಿಗೆನೆ ಮುಖವನ್ನ ಇಟ್ಕೊಂಡು ನಿಂತಿದ್ದಾನೆ. ಇವಾಗ ನಮ್ಮ ಶಾನ್ ಅವರ ತಾಯಿ ನಮ್ಮ ಹೀರೋಯಿನ್ ಹತ್ರ ಮಾತಾಡೋಕೆ ಶುರು ಮಾಡ್ತಾರೆ. ನಿನ್ನೆ ರಾತ್ರಿ ಕೂಡ ಈ ವಿಷಯಗಳನ್ನೇ ಹೇಳ್ತಾ ಇದ್ದಮ್ಮ ನನ್ನ ಹುಡುಗ, ನನ್ನ ಮಗನೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ, ನನಗೆ ಏನುವೇ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿ ತಾಯಿ ತುಂಬಾನೇ ಬೇಜಾರಾಗ್ತಾ ಇರ್ಬೇಕಾದ್ರೆ ಆವಾಗ ಆನಾ, ಸರಿ ಓಕೆ, ನೀವು ಏನಕ್ಕಾಗೂ ಬೇಜಾರ್ ಮಾಡ್ಕೋಬೇಡಿ, ಇವತ್ತು ರಾತ್ರಿ ಅವನನ್ನ ನನ್ನ ಜೊತೆನೆ ಬಿಟ್ಟು ಹೋಗಿ, ನಾನು ಅವನ ಹತ್ರ ಮಾತಾಡಿ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ, ನಾಳೆ ಅವನು ಸ್ಕೂಲಿಂದ ಬರ್ಬೇಕಾದ್ರೆ ನಿಮ್ಮ ಮಗನಾಗೆ ಬರ್ತಾನೆ ಅಂತ ಹೇಳ್ಬೇಕಾದ್ರೆ ಸರಿ ಅಂತ ತಾಯಿ ಕೂಡ ಶಾನನ್ನ ಅಲ್ಲೇ ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಇಡೀ ಫ್ಯಾಮಿಲಿನೂ ನಿಂತು ನಮ್ಮ ಶಾನ್ ಹುಡುಗನನ್ನ ಹೇಗೆ ನೋಡ್ತಾ ಇದ್ದಾರೆ ಅನ್ನೋದನ್ನ ಮಾತ್ರ ನೋಡಿ, ಯಾಕೆಂದ್ರೆ ಅವ್ರಗಳಿಗೇನೆ ಎಲ್ಲರಿಗೂ ಶಾಕ್ ಆಗ್ತಾ ಇದೆ, ಆಶ್ಚರ್ಯವಾಗಿ ಇರ್ತಾ ಇದೆ. ಆ ಸಮಯದಲ್ಲಿ ಆ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ, ನಿಜವಾದ ಶಾನ್ ಆ ಮನೆಯಲ್ಲಿ ಎಲ್ಲಿ ಕೂತು ವರ್ಕ್ ಮಾಡ್ತಾರೋ ಅದೇ ಜಾಗದಲ್ಲಿ ಹೋಗಿ ಹುಡುಗ ಕೂತ್ಕೊಂಡು ನಾನು ಈ ಜಾಗದಲ್ಲಿ ಕೂತು ವರ್ಕ್ ಮಾಡೋದು ಅನ್ನೋದನ್ನ ಹೇಳ್ತಾನೆ. ಎಲ್ಲವನ್ನು ಡಿಟ್ಟೋ ಹಳೆ ಶಾನ್ ಏನನ್ನ ಮಾಡ್ತಾ ಇದ್ರೋ ಅದನ್ನೆಲ್ಲ ಇವನು ಹಾಗೆ ಡಿಟ್ಟೋ ಮಾಡ್ತಾ ಇದ್ದಾನೆ ಆ ಮನೆಯಲ್ಲಿ. ಇದನ್ನ ನೋಡುವ ಮನೆ ಕೆಲಸಗಾರರು ಕೂಡ ನಿಜವಾಗ್ಲೂ ಶಾನ್ ಮತ್ತೆ ಹುಟ್ಟಿ ಬಂದಿದ್ದಾರೋ ಏನೋ ಅಂತ ಆಶ್ಚರ್ಯವಾಗಿ ನೋಡ್ತಾರೆ, ನಂಬೋದಕ್ಕೆ ಶುರು ಮಾಡ್ತಾರೆ. ಆದ್ರೂ ಎಲ್ಲರಿಗಿಂತಾನು ಯಾರಿಗೆ ದೊಡ್ಡ ಪ್ರಾಬ್ಲಮ್, ಜೋಸೆಫ್ ಅವರಿಗೆ ತಾನೆ. ಅವ್ರು ತಾನೇ ತುಂಬಾನೇ ಕಷ್ಟಪಟ್ಟು ಆನಲ್ ಅನ್ನ ಪಿಕಪ್ ಮಾಡಿರೋದು, ತುಂಬಾನೇ ಆಸೆಯಲ್ಲಿ ಇರ್ತಾ ಇದ್ರಲ್ವಾ ಆನಲ್ ಅನ್ನ ಮದುವೆ ಆಗ್ಬೇಕು ಅಂತ. ಬಟ್ ಆದ್ರೆ ಅಷ್ಟರಲ್ಲಿ ಈ ಹುಡುಗ ಬಂದು ಎಲ್ಲವನ್ನ ಹಾಲ್ ಮಾಡಿಬಿಟ್ಟ. ಸೊ ಜೋಸೆಫ್ ಏನನ್ನ ಮಾಡ್ತಾರೆ ಅಂದ್ರೆ ಶಾನ್ ಅನ್ನ ಕರೆದು ಅವನ ಜೊತೆ ಒಬ್ಬರಾಗಿ ಮಾತಾಡ್ತಾರೆ. ಸರಿ ಓಕೆ, ನೀನು ಆನಾ ಜೊತೆ ಮಾತಾಡ್ಬೇಕು ಅಂತ ಅವಳನ್ನ ಪಾರ್ಕಿಗೆ ಕರೆದಿದ್ಯಾ, ನಿನಗೆ ಹೇಗೆ ಗೊತ್ತು ಶಾನ್ ಅಲ್ಲೇ ತೀರೋಗಿದ್ದು ಅಂತ, ಶಾನ್ ಬಗ್ಗೆ ಡೀಟೇಲ್ಸ್ ನಿನಗೆ ಹೇಗೆ ಗೊತ್ತು ಅಂತ ಚಿಕ್ಕ ಮಕ್ಕಳನ್ನ ಏಮಾರಿಸಿ ಮಾತಾಡ್ತೀವಲ್ಲ ಆ ರೀತಿ ಮಾತಾಡಿ ಟ್ರೈ ಮಾಡ್ತಾರೆ ಜೋಸೆಫ್. ಆವಾಗ ಶಾನ್, ಯಾಕೆಂದ್ರೆ ನಾನೇ ಶಾನ್ ಅಲ್ವಾ, ಸೊ ನನಗೆ ಎಲ್ಲವೂ ಗೊತ್ತು, ನನಗೆ ಹೇಗೆ ಗೊತ್ತಿಲ್ಲದೆ ಇರುತ್ತೆ ಅಂತ ಹೇಳ್ತಾನೆ ಹುಡುಗ. ಇದನ್ನ ಕೇಳಿ ಜೋಸೆಫ್ ಟೆನ್ಷನ್ ಆಗ್ತಾರೆ. ಸರಿ ಓಕೆ, ಫಸ್ಟ್ ನೀನು ಆನಲ್ ಅನ್ನ ಎಲ್ಲಿ ಮೀಟ್ ಮಾಡ್ದೆ ಅಂತ ಕೇಳ್ಬೇಕಾದ್ರೆ ಈ ತರ ನಾವು ಇಬ್ಬರು ಬೀಚ್ ಅಲ್ಲಿ ಮೀಟ್ ಆದ್ವಿ ಅಂತ ಕರೆಕ್ಟ್ ಆಗಿ ವಿಷಯವನ್ನ ಹೇಳ್ತಾನೆ ಹುಡುಗ. ನಿಜವಾಗ್ಲೂ ಶಾನೆ ಮರುಜನ್ಮ ತಗೊಂಡು ಬಂದಿದ್ದಾನ ಅನ್ನೋ ರೀತಿ ಫೀಲ್ ಆಗ್ಬಿಡುತ್ತೆ ಎಲ್ಲರಿಗೂ. ಆದ್ರಿಂದ ಜೋಸೆಫ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗುತ್ತೆ ಅಷ್ಟೇ. ಆದ್ರಿಂದ ಜೋಸೆಫ್ಗೆ ರಾತ್ರಿ ಪೂರ್ತಿ ನಿದ್ದೆನೇ ಇರಲ್ಲ. ಅದೇ ತರಾನೇ ನಮ್ಮ ಹೀರೋಯಿನ್ಗೆ ಒಂದು ಕಡೆ ಅವರಿಗೂ ನಿದ್ದೆ ಇಲ್ಲ, ಅವರಿಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಮ್ಮ ಹೀರೋಯಿನ್ ಯಾರನ್ನ ಮೀಟ್ ಮಾಡೋಕೆ ಬಂದಿದ್ದಾರೆ ಅಂದ್ರೆ ನಮ್ಮ ನಿಜವಾದ ಶಾನಿಗೆ ಒಬ್ಬ ಅಣ್ಣ ಇದ್ರಲ್ವಾ ಕ್ಲಿಫರ್ಡ್, ಅವರನ್ನ ನೋಡೋಕೆ ಅವರ ಮನೆಗೇನೆ ಬಂದಿದ್ದಾರೆ. ಅಲ್ಲಿ ಕ್ಲಿಫರ್ಡ್ ಇರ್ತಾ ಇದ್ದಾರೆ, ಅವರ ಹೆಂಡತಿ ಕ್ಲಾರಾ ಕೂಡ ಇರ್ತಾ ಇದ್ದಾರೆ. ಇಬ್ಬರನ್ನು ಕೂರಿಸಿ ಎಲ್ಲ ವಿಷಯವನ್ನು ನಡೆದಿದೆ ಎಲ್ಲ ವಿಷಯವನ್ನು ಹೇಳ್ತಾರೆ ನಮ್ಮ ಆನಾ. ನಾನು ಈಗೀಗ ಶಾನ್ ಅವರ ಡೆತ್ ಇಂದ ಹೊರಗಡೆ ಬರ್ತಾ ಇದ್ದೀನಿ, ಅವರನ್ನ ಮರೆಯೋಕೆ ಟ್ರೈ ಮಾಡ್ತಾ ಇದ್ದೆ, ಜೋಸೆಫ್ ಅನ್ನೋರನ್ನ ಮದುವೆ ಆಗಿ ಮತ್ತೆ ನನ್ನ ಲೈಫ್ ಅನ್ನ ರೀಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಬಟ್ ಆದ್ರೆ ಇಂತಹ ಸಮಯದಲ್ಲಿ ಒಬ್ಬ ಚಿಕ್ಕ ಹುಡುಗ ನಾನೇ ಶಾನ್ ಅಂತ ಮತ್ತೆ ಬಂದು ನನ್ನ ಲೈಫ್ ಅಲ್ಲಿ ಶಾನ್ ತರಾನೇ ಮಾತಾಡ್ತಾ ಇದ್ದಾನೆ. ಅದು ಮಾತ್ರ ಇಲ್ಲ, ನನ್ನನ್ನ ಲವ್ ಮಾಡೋದಾಗಿ ಹೇಳ್ತಾ ಇದ್ದಾನೆ, ಜೋಸೆಫ್ ಅನ್ನ ಮದುವೆ ಆಗ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ತುಂಬಾನೇ ಸ್ಟ್ರಾಂಗ್ ಆಗಿ ಮಾತಾಡ್ತಾ ಇದ್ದಾನೆ ಹುಡುಗ. ನನ್ನ ಕೈಯಲ್ಲಿ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ನಾನು ತುಂಬಾನೇ ಡಿಪ್ರೆಷನ್ ಗೆ ಹೋಗ್ತಾ ಇದ್ದೀನಿ. ಯಾರೋ ಒಬ್ಬ ಚಿಕ್ಕ ಹುಡುಗ ಸುಮ್ನೆ ಆಟ ಆಡ್ತಾ ಇದ್ದಾನೆ ಅಂತ ಸುಮ್ನಿರೋಕೂ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಅವನು ಶಾನ್ ಬಗ್ಗೆ ಈಚ್ ಅಂಡ್ ಎವ್ರಿಥಿಂಗ್ ಎಲ್ಲವನ್ನೂ ಹೇಳ್ತಾ ಇದ್ದಾನೆ. ಯಾಕೆ ನಾವಿಬ್ಬರು ರೊಮ್ಯಾನ್ಸ್ ಮಾಡಿದ್ರ ಬಗ್ಗೆ ಕೂಡ ಡೀಟೇಲ್ಡ್ ಆಗಿ ಪಿನ್ ಟು ಪಿನ್ ಹೇಳ್ತಾ ಇದ್ದಾನೆ. ಅವನಿಗೆ ಎಲ್ಲವೂ ಗೊತ್ತಿದೆ, ನನಗೆ ಏನುವೇ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ನೀವು ಬಂದು ಆ ಶಾನ್ ಹುಡುಗನ ಹತ್ರ ಮಾತಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಯಾಕೆಂದ್ರೆ ಇವರು ಅವರ ಅಣ್ಣ ಅಲ್ವಾ, ಇವರಿಗೆ ಏನಾದ್ರೂ ಪರ್ಸನಲ್ ಆಗಿ ವಿಷಯಗಳು ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ತಿಳ್ಕೊಬಹುದು ಅಂತ ಇವರನ್ನ ಹೆಲ್ಪಿಗೆ ಕರೀತಾ ಇದ್ದಾರೆ ನಮ್ಮ ಹೀರೋಯಿನ್. ಈ ರೀತಿ ಎಲ್ಲ ಮಾತಾಡ್ಬಿಟ್ಟು ನಂತರ ಶಾನ್ ಅವನ ಸ್ಕೂಲಿಗೆನೆ ಹೋಗ್ತಾರೆ. ಅವನನ್ನ ಪಿಕಪ್ ಮಾಡ್ಕೊಂಡು ನಂತರ ಒಂದು ಐಸ್ ಕ್ರೀಮ್ ಪಾರ್ಲರ್ ಗೆ ಹೋಗ್ತಾರೆ. ಚಿಕ್ಕ ಹುಡುಗನನ್ನ ಬೇರೆ ಎಲ್ಲಿ ಕರ್ಕೊಂಡು ಹೋಗೋಕಾಗುತ್ತೆ, ಸೊ ಅಲ್ಲಿಗೆ ಕರ್ಕೊಂಡು ಹೋಗಿ ಇವಾಗ ಏನನ್ನ ಹೇಳ್ತಾರೆ ಅಂದ್ರೆ ನಮ್ಮ ಹೀರೋಯಿನ್, ಸರಿ ಕಣೋ, ನೀನು ಹೇಳಿದ ಹಾಗೆ ನೀನೇ ಶಾನ್ ಆಗಿರ್ಬಹುದು, ಸರಿ ಓಕೆ, ಬಟ್ ಆದ್ರೆ ನೀನೊಬ್ಬ ಚಿಕ್ಕ ಹುಡುಗ ಕಣೋ, ಹೇಗೆ ನನ್ನನ್ನ ಮದುವೆ ಆಗ್ತೀಯಾ, ನನ್ನನ್ನು ನೀನು ನೋಡ್ಕೋಬೇಕು ಅಂದ್ರೆ ನೀನು ದೊಡ್ಡವನಾಗಿ ಬೆಳಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ಸಂಪಾದನೆ ಮಾಡ್ಬೇಕು, ಇದನ್ನೆಲ್ಲ ನಿನ್ನ ಕೈಯಲ್ಲಿ ಮಾಡೋಕೆ ಆಗುತ್ತಾ ಅಂತ ಕೇಳ್ಬೇಕಾದ್ರೆ ಓ ಎಸ್, ಅದಕ್ಕೇನು, ಇದಕ್ಕೂ ಮುಂಚೆ ನಾನು ಮಾಡಿದ್ದ ಕೆಲಸಗಳು ತಾನೇ ಅವೆಲ್ಲ, ಇವಾಗೇನು ಸ್ವಲ್ಪ ಟೈಮ್ ಬೇಕು, ನಾನು ಚೆನ್ನಾಗಿ ಬೆಳಿಬೇಕು, ನಂತರ ಒಳ್ಳೆ ಜಾಬ್ಗೆ ಹೋಗಿ ಖಂಡಿತ ಸಂಪಾದನೆ ಮಾಡ್ತೀನಿ, ಆವಾಗ ಹೇಗೆ ಪಾಸ್ಟ್ ಟೆನ್ಸ್ ಅಲ್ಲಿ ನಿನ್ನನ್ನು ನೋಡ್ಕೊಂಡೋ ಅದೇ ರೀತಿ ಮತ್ತೆ ನಿನ್ನನ್ನು ನೋಡ್ಕೊಳ್ಳೋಕೆ ಶುರು ಮಾಡ್ತೀನಿ ಆನಾ ಅಂತ ಹುಡುಗ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಇವನಿಗೆ ಏನನ್ನ ಹೇಳಿ ಅರ್ಥ ಮಾಡಿಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಹಾಗೆ ಐಸ್ ಕ್ರೀಮ್ ಅನ್ನ ತಿನ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಡ್ತಾರೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್, ಇವಾಗ ನೋಡು ಶಾನ್, ನೀನು ಬೆಳಿತಾ ಇದೀಯಾ, ಇವಾಗ ನಿನ್ನ ಗುಣ ಒಂದ್ ರೀತಿ ಇರಬಹುದು, ಬಟ್ ಆದ್ರೆ ನೀನು ಬೆಳೆದು ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ನನಗಿಂತ ಸುಂದರವಾದ ಹುಡುಗಿಯರನ್ನೆಲ್ಲ ನೋಡ್ತೀಯಾ, ಸೌಂದರ್ಯವಾದ ಬ್ಯೂಟಿಫುಲ್ ಆದ ಹುಡುಗಿಯರನ್ನೆಲ್ಲ ನೋಡ್ತೀಯಾ, ಅವ್ರಗಳಿಗೂ ನಿನ್ನ ಮೇಲೆ ಲವ್ ಬರ್ಬಹುದು, ಸೊ ಅಂತಹ ಸಮಯದಲ್ಲಿ ನೀನು ಅವ್ರಗಳನ್ನ ಮದುವೆ ಆಗೋದೇ ಸರಿಯಾಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಹುಡುಗ, ಅದೆಲ್ಲ ಆಗಲ್ಲ, ನೀನೇ ನನ್ನ ಹೆಂಡತಿ, ನಿನ್ನನ್ನೇ ನಾನು ಲವ್ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ಈ ಹುಡುಗ ಈ ರೀತಿ ಎಲ್ಲ ಮಾತಾಡೋದನ್ನ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಕ್ಯೂಟ್ ಆಗಿರ್ತಾ ಇದೆ, ಕ್ಯೂಟ್ ಆಗಿ ಕಾಣ್ತಾ ಇದೆ, ಸೊ ನಗಾಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಜೋಸೆಫ್ ಜೊತೆ ನಮ್ಮ ಹೀರೋಯಿನ್ಗೆ ಒಂದು ಅಪಾಯಿಂಟ್ಮೆಂಟ್ ಇದ್ದಿದೆ, ಇಬ್ಬರು ಸೇರಿ ಒಂದು ಹೊಸ ಮನೆಯನ್ನ ತಗೋಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಆ ಮನೆಯನ್ನ ನೋಡೋಕೆ ಹೋಗ್ಬೇಕಾಗಿದ್ದಿದೆ.
ಬಟ್ ಆದ್ರೆ ನಮ್ಮ ಆನಾ ಆ ಜಾಗಕ್ಕೆ ಹೋಗಿಲ್ಲ, ಈ ಶಾನ್ ಜೊತೆ ಸೇರ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಆದ್ರಿಂದ ಈ ಕಡೆ ಜೋಸಫ್ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇದ್ದಾರೆ. ಏನೇ ಈ ಶಾನ್ ಹುಡುಗ ನಮ್ಮ ಹೀರೋಯಿನ್ ಇವಾಗ ಪ್ರೆಸೆಂಟ್ ಲೈಫ್ ಅನ್ನ ಹಾಳು ಮಾಡೋಕೆ ಬಂದಿರೋದಾಗಿ ನಮ್ಮ ಹೀರೋಯಿನ್ ಅನ್ಕೊಂಡ್ರು ಕೂಡ ಅವನು ಮಾಡುವ ಚಿಕ್ಕ ವಿಷಯಗಳು, ಚಿಕ್ಕ ಹುಡುಗ ಅನ್ನೋದ್ರಿಂದ ಅವನ ಮೇಲೆ ಒಂಥರ ಸೆಂಟಿಮೆಂಟ್ ಫೀಲಿಂಗ್ ಬರ್ತಾ ಇದೆ. ಅವನು ಮಾಡುವ ಚೇಷ್ಟೆಗಳೆಲ್ಲ ನಮ್ಮ ಹೀರೋಯಿನ್ಗೆ ಇಷ್ಟ ಆಗ್ತಾ ಇದೆ. ಏನಿದ್ರು ಹುಡುಗ ಚಿಕ್ಕ ಹುಡುಗ ಅಲ್ವಾ, ಸೊ ಚಿಕ್ಕ ಮಕ್ಕಳಿಗೆ ತಕ್ಕಿದ ಹಾಗೆ ಆ ಹುಡುಗ ಆಟ ಆಡ್ತಾ ಇರ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ಹೀರೋಯಿನ್ಗೆ ಅವನ ಮೇಲೆ ಕೋಪ ಬರ್ತಾ ಇಲ್ಲ, ಹೋಗ್ತಾ ಹೋಗ್ತಾ ಅವನ ಮೇಲೆ ಪ್ರೀತಿ ಆಗ್ತಾ ಇದೆ. ಆವಾಗ ಶಾನ್ ಅವರ ತಾಯಿ ಕಾಲ್ ಮಾಡಿ ನಮ್ಮ ಹೀರೋಯಿನ್ ಹತ್ರ ಕೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಶಾನ್ ನನ್ನ ಜೊತೆನೇ ಇರ್ತಾ ಇದ್ದಾನೆ, ನೀವು ಏನಿಗೂ ಚಿಂತೆ ಮಾಡಬೇಡಿ, ಅವನು ತುಂಬಾ ಸೇಫ್ ಆಗಿ ನನ್ನ ಜೊತೆನೇ ಇರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ಸೀನ್ ಅನ್ನ ಕಟ್ ಮಾಡಿದ್ರೆ ಆವತ್ತು ರಾತ್ರಿ ಬಾತ್ ಟಬ್ ಅಲ್ಲಿ ಕೂತು ಏನನ್ನು ಯೋಚನೆ ಮಾಡ್ತಾ ಇರ್ತಾರೆ ನಮ್ಮ ಹೀರೋಯಿನ್ ಆನಾ. ಆವಾಗ ಆ ಜಾಗಕ್ಕೆ ಸಡನ್ ಆಗಿ ಹುಡುಗ ಶಾನ್ ಅಲ್ಲಿಗೆ ಬರ್ತಾವನೆ. ಬಂದಿದ್ದ ತಕ್ಷಣ ಎಷ್ಟು ಕೊಬ್ಬು ನೋಡಿ ಹುಡುಗನಿಗೆ ಶರ್ಟ್ ಅನ್ನೆಲ್ಲ ರಿಮೂವ್ ಮಾಡ್ತಾ ಇದ್ದಾನೆ. ನಂತರ ಅವನು ಬಂದು ಬಾತ್ ಟಬ್ ಅಲ್ಲಿ ಕೂತ್ಕೋಬೇಕಾದ್ರೆ, ಲೋ ತಮ್ಮ ಏನ್ ಮಾಡ್ತಾ ಇದೀಯಾ, ನಿನಗೆ ಏನಾದ್ರೂ ಬುದ್ಧಿ ಇದೆಯಾ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ, ಸ್ವಲ್ಪ ಕೋಪದಿಂದ ಮಾತಾಡ್ಬೇಕಾದ್ರೆ ಆವಾಗ ಹುಡುಗ ನಾನೇನ್ ಮಾಡ್ದೆ, ನಾನೇನು ತಪ್ಪು ಮಾಡಿಲ್ವಲ್ಲ, ನನ್ನ ಹೆಂಡತಿ ಜೊತೆ ತಾನೇ ನಾನು ಕೂತಿದ್ದೀನಿ ಅಂತ ಹುಡುಗ ಹೇಳ್ತಾವನೆ. ಅದಕ್ಕೆ ನಮ್ಮ ಹೀರೋಯಿನ್ ಸುಮ್ನೆ ಎದ್ದು ಹೊರಗಡೆ ಹೋಗು ಅಂತ ಕೋಪದಿಂದ ಹೇಳ್ತಾರೆ. ಇವಾಗ ಆನಾ ಅವಳ ಸಿಚುವೇಶನ್ ಅನ್ನ ಯೋಚನೆ ಮಾಡಿ ನೋಡಿ, ಎಂತಹ ಕಷ್ಟವಾದ ಸಿಚುವೇಶನ್ ಅಲ್ವಾ. ಯಾಕೆ ಅಂದ್ರೆ ಇನ್ನ ಸ್ವಲ್ಪ ಹೊತ್ತಲ್ಲಿ ಜೋಸಫ್ ಹೊರಗಡೆ ಬಂದ್ಬಿಡ್ತಾರೆ. ಸೊ ಇಲ್ಲಿ ಹಾಗೆ ಸೀನ್ ಕಟ್ ಆಗುತ್ತೆ. ನಂತರ ಅವರ ಫ್ಯಾಮಿಲಿ ಗ್ಯಾದರಿಂಗ್ ನಡೆಯುತ್ತೆ. ಆ ಮನೆಯಲ್ಲೇ ಒಂದು ಚಿಕ್ಕ ಆರ್ಕೆಸ್ಟ್ರಾ ನಡೆಯುತ್ತೆ. ವೈಲನಿಸ್ಟ್, ಗಿಟಾರಿಸ್ಟ್ ಎಲ್ಲರೂ ಬಂದಿರ್ತಾರೆ. ಅವರುಗಳು ಪ್ಲೇ ಮಾಡುವ ಮ್ಯೂಸಿಕ್ ಅನ್ನ ಈ ಫ್ಯಾಮಿಲಿ ಕೇಳಿ ನೆಮ್ಮದಿ ಆಗ್ತಾರೆ ಅನ್ಸುತ್ತೆ. ಇದೇನೆ ಇವ್ರುಗಳ ಲೈಫ್ ಸ್ಟೈಲ್ ಅನ್ಸುತ್ತೆ. ಸೊ ಫಂಕ್ಷನ್ ಚೆನ್ನಾಗಿ ಹೋಗ್ತಾ ಇರ್ಬೇಕಾದ್ರೆ ಆವಾಗ ಫ್ರಂಟ್ ಬೆಂಚ್ ಅಲ್ಲಿ ನಮ್ಮ ಜೋಸಫ್ ಕೂತಿರ್ತಾರೆ. ಆವಾಗ ಹಿಂದೆ ಕೂತಿರುವ ನಮ್ಮ ಹುಡುಗ ಶಾನ್ ಏನನ್ನ ಮಾಡ್ತಾನೆ ಅಂದ್ರೆ, ಚಿಕ್ಕ ಹುಡುಗರಿಗೆ ಅಂತ ಇರುತ್ತೆ ಅಲ್ವಾ ಕೆಲವೊಂದು ಗುಣಗಳು, ಅದೇ ಆಪೋಸಿಟ್ ಅಲ್ಲಿ ಇರುವ ದೊಡ್ಡವರ್ಗಳಿಗೆ ಉರ್ಸೋದು, ತೀಟ್ಲೆ ಮಾಡೋದು. ಸೊ ಈ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ಮುಂದೆ ಕೂತಿರುವ ಜೋಸಫ್ ಅವರ ಚೇರ್ ಅನ್ನ ಕಿಕ್ ಮಾಡ್ತಾನೆ ಇರ್ತಾನೆ, ಅಂದ್ರೆ ಒದಿತಾನೆ ಇರ್ತಾನೆ. ಫಸ್ಟ್ ಹಿಂದೆ ತಿರುಗಿ ಅವನನ್ನ ಗುರಾಯಿಸ್ತಾರೆ ಜೋಸಫ್. ಆಮೇಲೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಹುಡುಗನು ಸುಮ್ನೆ ಇರ್ತಾನೆ. ಆಮೇಲೆ ಮತ್ತೆ ಮತ್ತೆ ಕಿಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಅಷ್ಟೇ ಒಂದು ಸ್ಟೇಜ್ ಅಲ್ಲಿ ಟೆನ್ಷನ್ ಆದ ಜೋಸಫ್ ಹಿಂದೆ ತಿರುಗಿ ಆ ರೀತಿ ಎಲ್ಲ ಮಾಡ್ಬೇಡ ತಮ್ಮ, ಸುಮ್ನಿರು ಅಂತ ಹೇಳ್ತಾರೆ. ಬಟ್ ಆದ್ರೆ ಹುಡುಗ ಸುಮ್ನೆ ಇರ್ತಾನೆ ಇಲ್ಲ. ಮತ್ತೆ ಮತ್ತೆ ಕಿಕ್ ಮಾಡ್ಬೇಕಾದ್ರೆ ಅಷ್ಟೇ ಟೆನ್ಷನ್ ಆಗ್ಬಿಟ್ರು ಜೋಸಫ್. ಮೇಲೆದ್ದು ಅವರು ಕೂತಿದ್ದ ಚೇರ್ ಅನ್ನೆಲ್ಲ ಕೆಳಗಡೆ ಹಾಕಿ ಹೊಡೆದಾಕ್ಬಿಟ್ಟು ನಮ್ಮ ಶಾನ್ ಹುಡುಗನನ್ನು ಹೊಡೆಯೋದಕ್ಕೆ ಶುರು ಮಾಡ್ತಾರೆ ಜೋಸಫ್. ಅಷ್ಟೇ ಅಲ್ಲಿರೋರು ಎಲ್ಲರೂ ತಡೆಯೋದಕ್ಕೆ ಶುರು ಮಾಡ್ತಾರೆ, ತಡೆಯೋಕೆ ಟ್ರೈ ಮಾಡ್ತಾರೆ. ಯಪ್ಪ ಅದು ಚಿಕ್ಕ ಹುಡುಗ ಅಪ್ಪ, ಬಿಟ್ಬಿಡು, ಯಾಕೆ ಹೀಗೆ ಮಾಡ್ತಾ ಇದ್ದೀರಾ, ಬಿಟ್ಬಿಡಿ ಅಂತ ಹೇಳ್ಬೇಕಾದ್ರೆ, ಆದ್ರೆ ಇಲ್ಲಿ ಮ್ಯಾಟರ್ ಏನು ಅಂದ್ರೆ ಅವರು ಶಾನ್ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾರೆ. ಆ ಚಿಕ್ಕ ಹುಡುಗನ ಮೇಲೆ ತುಂಬಾನೇ ಸಿಟ್ಟಲ್ಲಿದ್ದಾರೆ. ಇಷ್ಟು ವರ್ಷ ಕಾದಿದ್ದು ನಮ್ಮ ಆನಲನ್ನ ಲವ್ ಮಾಡಿ ಹೇಗ ಅವಳ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಇವಾಗ ಮದುವೆಗೆ ಒಪ್ಸಿದ್ರೆ, ಇವಾಗ ಸಡನ್ ಆಗಿ ಮಧ್ಯದಲ್ಲಿ ಬಂದು ಎಲ್ಲರನ್ನು ಕನ್ಫ್ಯೂಸ್ ಮಾಡಿದ್ದು ಅಲ್ಲದೆ ಎಲ್ಲರಿಗೂ ಟೆನ್ಷನ್ ಅನ್ನ ಕೊಡ್ತಾ ಇದ್ದಾನೆ ಹುಡುಗ. ಆನಾಗೆ ತೊಂದರೆ ಕೊಡೋದು ಮಾತ್ರ ಇಲ್ಲದೆ ಇವತ್ತು ಪೂರ್ತಿ ಆನಾ ಜೊತೆನೆ ಇದ್ದಿದ್ದಾನೆ ಹುಡುಗ. ಆನಾ ಕೂಡ ಅವನ ಜೊತೆನೆ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ಆನಾ ಮನೆಗೆ ಹೋಗಿದ್ದಾನೆ, ಅವಳ ಜೊತೆ ಒಬ್ಬೊಂಟಿಯಾಗಿದ್ದಾನೆ. ಅದಿಲ್ಲದೆ ಆನಾ ಬಾತ್ ಟಬ್ ಅಲ್ಲಿ ಇರಬೇಕಾದ್ರೆ ಇವನು ಹೋಗಿ ಕೂತಿದ್ದಾನೆ. ಸೊ ಇವನ್ನೆಲ್ಲ ಯೋಚನೆ ಮಾಡಿ ತುಂಬಾನೇ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ ನಮ್ಮ ಜೋಸಫ್. ಸೊ ಆದ್ರಿಂದ ಹುಡುಗನನ್ನ ಹೊಡೆದು ಚಿಂದಿ ಮಾಡ್ತಾರೆ. ಆವಾಗ ಎಲ್ಲರೂ ಜೋಸಫ್ ಅನ್ನ ತಡಿಬೇಕಾದ್ರೆ ಆ ಗ್ಯಾಪ್ ಅನ್ನು ಯೂಸ್ ಮಾಡಿ ಶಾನ್ ಕೂಡ ಹೊರಗಡೆ ಓಡಿ ಬಂದ್ಬಿಡ್ತಾನೆ ಆ ಮನೆಯಿಂದ. ಬಟ್ ಆದ್ರೆ ಈ ವಿಷಯ ಜೋಸಫ್ ಅವರಿಗೆ ಕೆಟ್ಟದಾಗಿ ಮುಗ್ದೋಗುತ್ತೆ. ಏನು ಅಂದ್ರೆ ಒಂದ್ ರೀತಿ ಸಿಂಪತಿ ಕ್ರಿಯೇಟ್ ಆಗ್ಬಿಟ್ಟಿದೆ ನಮ್ಮ ಹೀರೋಯಿನ್ಗೆ ಶಾನ್ ಹುಡುಗನ ಮೇಲೆ. ಒಂದು ಚಿಕ್ಕ ಹುಡುಗನನ್ನ ಹಾಕಿ ತುಂಬಾನೇ ಹೊಡೆದು ಬಿಟ್ರಲ್ಲ ಇವರು, ತುಂಬಾನೇ ಕೆಟ್ಟವರಾಗಿರ್ಬಹುದು ಈ ಜೋಸಫ್ ಅನ್ನೋ ರೀತಿ ನಮ್ಮ ಹೀರೋಯಿನ್ಗೆ ಜೋಸಫ್ ಮೇಲೆ ಕೆಟ್ಟ ಅಭಿಮಾನ ಬಂದ್ಬಿಡುತ್ತೆ. ಇವಾಗ ಹಾಗೆ ಹೊರಗಡೆ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಚಿಕ್ಕ ಹುಡುಗನಿಗೆ ಶಾನ್ಗೆ ಏನಾದ್ರೂ ಏಟ್ ಆಗ್ಬಿಡ್ತಾ ಅಂತ ಗಾಬರಿಯಾಗಿ ನಮ್ಮ ಹೀರೋಯಿನ್ ಹೊರಗಡೆ ಬರ್ತಾರೆ. ಆವಾಗ ಶಾನ್ ಅಲ್ಲೇ ಹೊರಗಡೆನೆ ನಿಂತಿರ್ತಾನೆ. ಅದು ಮಾತ್ರ ಇಲ್ಲ, ಈ ಜಾಗದಲ್ಲಿ ಶಾನ್ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಆನಲನ್ನ ತಪ್ಕೊಂಡು ಕಿಸ್ ಮಾಡಿ ಬಿಡ್ತಾನೆ. ಈ ಜಾಗದಲ್ಲಿ ನಮ್ಮ ಹೀರೋಯಿನ್ ತುಂಬಾನೇ ಕನ್ಫ್ಯೂಷನ್ ಆಗೋಗ್ತಾಳೆ. ಕಂಪ್ಲೀಟ್ ಆಗಿ ಇವನೇ ಶಾನ್ ಅನ್ನೋದನ್ನ ನಂಬೋದಕ್ಕೆ ಶುರು ಮಾಡಿ ಬಿಡ್ತಾಳೆ ನಮ್ಮ ಹೀರೋಯಿನ್. ಇಲ್ಲಿ ಮನೆ ಒಳಗಡೆ ಜೋಸಫ್ ಅನ್ನ ನೋಡಿದ್ರೆ ಅವರ ಲಗೇಜಸ್ ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ. ಇದ್ರ ಮೇಲೆ ಒಂದು ನಿಮಿಷ ಈ ಮನೆಯಲ್ಲಿ ನಾನು ಇದ್ರೂ ಕೂಡ ನಾನು ನಾನಾಗಿರೋದಕ್ಕೆ ಚಾನ್ಸೇ ಇಲ್ಲ, ಚೇಂಜ್ ಆಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ರೆಡಿಯಾಗಿ ಹೊರಡ್ಬೇಕಾದ್ರೆ ಆ ಜಾಗಕ್ಕೆ ಕ್ಲಿಫ್ ಬೋರ್ಡ್ ಬರ್ತಾರೆ. ಅಂದ್ರೆ ಶಾನ್ ಅವರ ಅಣ್ಣ. ಅವರು ಅಲ್ಲಿಗೆ ಬಂದು ನೋಡ್ಬಿಟ್ಟು ಏನು ದೊಡ್ಡ ಗಲಾಟೆನೇ ಆಗಿದೆ ಅನ್ಸುತ್ತಲ್ಲ ಅಂತ ಕೇಳ್ಬೇಕಾದ್ರೆ ಆವಾಗ ನಮ್ಮ ಆನಾ ಹೌದು ಹೌದು ಅಂತ ಒಂದು ಸೈಡ್ ಅಲ್ಲಿ ನಿಂತು ಹೇಳ್ತಾರೆ. ಆವಾಗ ಕ್ಲಿಫ್ ಬೋರ್ಡ್ ಅಲ್ಲಿಗೆ ಬಂದಿದ್ದನ್ನ ನೋಡಿದ ತಕ್ಷಣ ನಮ್ಮ ಹುಡುಗ ಚಿಕ್ಕ ಹುಡುಗ ಶಾನ್ ಓಡಿ ಹೋಗಿ ಅವರನ್ನ ತಪ್ಕೋತಾ ಇದ್ದಾನೆ. ಯಾಕೆ ಅಂದ್ರೆ ನಿಜವಾದ ಶಾನ್ ಅವರ ಅಣ್ಣ ಅಲ್ವಾ ಈ ಕ್ಲಿಫ್ ಬೋರ್ಡ್. ಇವರಿಗೂ ಕೂಡ ಒಂಥರ ಆಗ್ಬಿಡ್ತಾ ಇದೆ. ಆವಾಗ ಕ್ಲಿಫ್ ಬೋರ್ಡ್ ಚಿಕ್ಕ ಹುಡುಗ ಶಾನ್ ಹತ್ರ ನೀನು ಸ್ವಲ್ಪ ಹೊರಗಡೆ ಇರು, ನಾನು ಆನಾ ಹತ್ರ ಒಂಟಿಯಾಗಿ ಮಾತಾಡ್ಬೇಕಾಗಿದೆ ಅಂತ ಹೇಳ್ಬೇಕಾದ್ರೆ ಹುಡುಗನು ಹೊರಗಡೆ ಹೋಗ್ತಾನೆ. ಆವಾಗ ಕ್ಲಿಫ್ ಬೋರ್ಡ್ ಡೈರೆಕ್ಟ್ ಆನಾ ಹತ್ರ ಇವನು ಖಂಡಿತ ಶಾನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಅದು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಬೇರೆ ಏನು ನಡೀತಾ ಇದೆ ಅಂತ ಇವರು ನಂಬದೇ ಅದನ್ನ ಹೇಳ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ಇವಾಗ ಫುಲ್ ಆಗಿ ನಂಬ್ಕೊಬಿಟ್ಟಿದ್ದಾರೆ ಅಲ್ವಾ, ಅವನೇ ನಿಜವಾದ ಶಾನು ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ. ಆದ್ರಿಂದ ಇವನೇ ನನ್ನ ಶಾನು ಮತ್ತೆ ಬಂದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೀರೋಯಿನ್. ಆವಾಗ ಇಲ್ಲಿ ಹೊರಗಡೆ ನಮ್ಮ ಶಾನು ಚಿಕ್ಕ ಹುಡುಗ ವೇಟ್ ಮಾಡ್ತಾ ಇರ್ತಾನೆ. ಆ ಜಾಗಕ್ಕೆ ನಮ್ಮ ಕ್ಲಿಫೋರ್ಡ್ ಅವರ ಹೆಂಡತಿ ಇದ್ದಾರೆ ಅಲ್ವಾ ಕ್ಲಾರಾ, ಅವರು ಒಳಗಡೆ ಬರ್ತಾ ಇದ್ದಾರೆ. ಹಾಗೆ ಅವರು ಒಳಗಡೆ ಬರ್ಬೇಕಾದ್ರೇನೆ ಅವರ ಕೈ ಎಲ್ಲ ಮಣ್ಣಾಗಿದೆ. ಅದನ್ನ ಚಿಕ್ಕ ಹುಡುಗ ಶಾನ್ ಹತ್ರ ತೋರಿಸ್ಬಿಟ್ಟು ನಾನು ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ಬೇಕಾಗಿದೆ, ನೀನು ಜೊತೆಗೆ ಬರ್ತೀಯಾ ಅನ್ನೋ ರೀತಿ ಹೇಳ್ಬಿಟ್ಟು ಡೈರೆಕ್ಟ್ ಒಳಗಡೆ ಹೋಗಿ ಹ್ಯಾಂಡ್ ವಾಶ್ ಅನ್ನ ಮಾಡ್ತಾ ಇರ್ತಾರೆ. ಹಾಗೆ ಮಾಡ್ಕೊಂಡೆ ಆ ಚಿಕ್ಕ ಹುಡುಗ ಶಾನ್ ಕೈಯನ್ನ ಹಿಡಿದು ನಾನು ಇವಾಗ ಅಡ್ರೆಸ್ ಅನ್ನ ಚೇಂಜ್ ಮಾಡಿ ಬಿಟ್ಟಿದ್ದೀನಿ, ಇವಾಗ ಹೊಸ ಅಡ್ರೆಸ್ ಇದೇನೆ ಅಂತ ಅವನ ಕೈಯಲ್ಲಿ
ಅಲ್ಲಿ ಏನೋ ಅಡ್ರೆಸ್ ಅನ್ನ ಬರೀತಾರೆ ಅಂತ ವಿಯರ್ಡ್ ಆಗಿ ಆ ಹುಡುಗನನ್ನ ನೋಡ್ಬೇಕಾದ್ರೆ ಆವಾಗ ಆ ಜಾಗದಲ್ಲಿ ಶಾನ್ ಏನನ್ನ ಹೇಳ್ತಾನೆ ಅಂದ್ರೆ ದಯವಿಟ್ಟು ಈ ವಿಷಯವನ್ನ ಆನಾ ಹತ್ರ ಹೇಳ್ಬಿಡ್ಬೇಡಿ ಅಂತ ಹೇಳ್ತಾ ಇದ್ದಾನೆ. ಏನು ಈ ಹುಡುಗ ಈ ರೀತಿ ಉಲ್ಟಾ ಹೊಡಿತಾ ಇದ್ದಾನಲ್ಲ ನಮಗೇನೆ ಶಾಕ್ ಆಗುತ್ತೆ. ಏನೋ ಇವರಿಬ್ಬರ ಮಧ್ಯೆ ಏನೋ ಒಂದು ಸೀಕ್ರೆಟ್ ಇದೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗ್ತಾ ಇದೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋಯಿನ್ ಆನಾ ಅವರ ತಾಯಿಯ ಮನೆಗೆ ಬರ್ತಾಳೆ. ಆವಾಗ ಅವರ ಅಕ್ಕ ಲಾರಾ ಸಿಕ್ಕಾಪಟ್ಟೆ ಬೈತಾಳೆ ನಮ್ಮ ಹೀರೋಯಿನ್ಗೆ. ನೋಡು ಆನಾ, ಆ ರೂಮ್ ಒಳಗಡೆ ನೀನು ಹೋಗ್ಬಾರ್ದು, ಆ ರೂಮ್ ಅಲ್ಲಿ ಆ ಚಿಕ್ಕ ಹುಡುಗ ಇರ್ತಾ ಇದ್ದಾನೆ, ನೀನು ಆ ರೂಮ್ ಒಳಗಡೆ ಹೋಗೋದು ಇಲ್ಲಿಗಲ್ ಅಂತ ಹೇಳಿ ನಮ್ಮ ಹೀರೋಯಿನ್ಗೆ ಬೈಬೇಕಾದ್ರೆ ಆ ಚಿಕ್ಕ ಹುಡುಗನನ್ನ ಚಿಕ್ಕ ಹುಡುಗನಾಗಿ ನೋಡೋದಾ ಇಲ್ಲ ಹಸ್ಬೆಂಡ್ ಆಗಿ ನೋಡೋದಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇರ್ತಾ ಇದ್ದಾಳೆ ನಮ್ಮ ಹೀರೋಯಿನ್ ಆನಾ. ಏನುವೇ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಚಿಕ್ಕ ಹುಡುಗನನ್ನ ಹಸ್ಬೆಂಡ್ ಆಗಿ ನೋಡೋಕೆ ಆಗಲ್ಲ. ಯಾಕೆ ಅಂದ್ರೆ ಆ ಹುಡುಗ ಹೊರಗಡೆ ಪ್ರಪಂಚಕ್ಕೆ ತುಂಬಾನೇ ಚಿಕ್ಕ ಹುಡುಗ, ಬರೀ 10 ವರ್ಷ ಆಗಿದೆ ಅಷ್ಟೇ. ಅದು ಮಾತ್ರ ಇಲ್ಲ, ಇವಾಗ ಅವನ ತಾಯಿ ಹತ್ರ ತಗೊಂಡು ಹೋಗಿ ಬಿಡ್ಬೇಕಾಗಿದೆ ನಮ್ಮ ಹೀರೋಯಿನ್. ಸೊ ಅವನನ್ನ ಕಾರಿಗೆ ಹಾಕೊಂಡು ಹೋಗ್ತಾರೆ. ಹಾಗೆ ಹೋಗ್ತಾನೆ ಇರ್ಬೇಕಾದ್ರೆ ಹುಡುಗ ಹಾಗೆ ನಮ್ಮ ಹೀರೋಯಿನ್ ಮಡಿಲಲ್ಲಿ ಮಲಗ್ತಾನೆ. ಈ ಸೀನ್ ಅನ್ನು ನೋಡ್ಬೇಕಾದ್ರೆ ಏನ್ ಮೂವಿ ಇದು, ಒಂಥರ ಲವ್ ಆಗಿದೆಯಲ್ಲ, ಸಮಥಿಂಗ್ ಡಿಫ್ರೆಂಟ್. ಹೇಗೆ ಈ ಹುಡುಗನ ಒಳಗಡೆ ಆ ಆತ್ಮ ಬಂದಿರುತ್ತೆ, ಹಳೆ ಶಾಮಿನ ಆತ್ಮ ಬಂದಿರುತ್ತೆ, ಮರುಜನ್ಮ ನಿಜವಾ ಅನ್ನೋ ರೀತಿಯಲ್ಲ ನಮಗೇನೆ ತೋಚ್ಬಿಡುತ್ತೆ. ಹಾಗೆ ಯೋಚನೆ ಮಾಡ್ತಾನೆ ಇರ್ಬೇಕಾದ್ರೆ ಈ ಮೂವಿಯಲ್ಲಿ ಇಲ್ಲೇನೆ ದೊಡ್ಡ ಟ್ವಿಸ್ಟ್ ಅನ್ನೇ ರಿವೀಲ್ ಮಾಡ್ತಾರೆ. ಶಾಕ್ ಆಗ್ಬಿಡ್ತೀರಾ. ಏನು ಅಂತ ನೋಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಆನಾ ಮತ್ತೆ ಜೋಸೆಫ್ ಅವರ ಎಂಗೇಜ್ಮೆಂಟ್ ಗೆ ಕ್ಲಿಫರ್ಡ್ ಮತ್ತೆ ಅವರ ವೈಫ್ ಒಂದು ಗಿಫ್ಟ್ ಅನ್ನ ಕೊಡೋದಕ್ಕಾಗಿ ಬಂದಿರ್ತಾರೆ ಅಲ್ವಾ. ಬಟ್ ಆದ್ರೆ ಅವರು ತಂದ ಗಿಫ್ಟ್ ಅನ್ನ ಬಿಟ್ಬಿಟ್ಟು ಬೇರೆ ಗಿಫ್ಟ್ ಅನ್ನ ತಾನೇ ಚೇಂಜ್ ಮಾಡಿ ಕೊಟ್ಟಿದ್ರು. ಸೊ ಅದಕ್ಕೂ ಮುಂಚೆ ಆ ಗಿಫ್ಟ್ ಅನ್ನ ಏನ್ ಮಾಡಿದ್ರು ಅಂತ ನೋಡಿದ್ರೆ ಇವರು ಏನ್ ಮಾಡಿದ್ದಾರೆ ಅಂದ್ರೆ ಆನಾ ಶಾನ್ ಜೀವಂತವಾಗಿ ಇರ್ಬೇಕಾದ್ರೆ ಅವರಿಗೆ ತನ್ನ ಕೈಯಾರಿ ತುಂಬಾ ಲೆಟರ್ಸ್ ಅನ್ನ ಲವ್ ಲೆಟರ್ಸ್ ಅನ್ನ ಬರೆದು ಹಾಕಿರ್ತಾರೆ. ಅದನ್ನೆಲ್ಲ ಶಾನ್ ಕಲೆಕ್ಟ್ ಮಾಡಿ ಇಟ್ಕೊಂಡು ಆನಾ ಅವರ ಬರ್ಡೇಗೆ ಗಿಫ್ಟ್ ಆಗಿ ಕೊಡೋಣ ಅಂತಾನೆ ಟ್ರೈ ಮಾಡಿರ್ತಾರೆ. ಬಟ್ ಆದ್ರೆ ಅಂತಹ ಟೈಮ್ ಅಲ್ಲಿ ಶಾನ್ ತೀರೋಗ್ಬಿಟ್ಟಿರೋದು. ಆಮೇಲೆ ಆ ಲೆಟರ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಕ್ಲಾರಾ ಆನಾ ಮತ್ತೆ ಜೋಸೆಫ್ಗೆ ಎಂಗೇಜ್ಮೆಂಟ್ ನಡಿಬೇಕಾದ್ರೆ ಈ ಗಿಫ್ಟ್ ಅನ್ನ ಕೊಡೋಣ ಅಂತ ಹೋಗಿದ್ದಾರೆ. ಬಟ್ ಆದ್ರೆ ಅಂತಹ ಸಿಚುವೇಶನ್ ಅಲ್ಲಿ ಹಳೆ ಮೆಮೊರೀಸ್ ಅನ್ನು ಕೊಟ್ಟು ಆನಾಗೆ ನೋವನ್ನ ಕೊಡಬಾರ್ದು ಅಂತಾನೆ ಲಾಸ್ಟ್ ಮಿನಿಟ್ ಅಲ್ಲಿ ಮೈಂಡ್ ಅನ್ನ ಚೇಂಜ್ ಮಾಡ್ಕೊಂಡು ಆ ಗಿಫ್ಟ್ ಅನ್ನ ಅಂದ್ರೆ ಆ ಲೆಟರ್ಸ್ ಅನ್ನ ತಗೊಂಡು ಹೋಗಿ ಒಂದು ಜಾಗದಲ್ಲಿ ಊತಾಕಿ ಹೌಸಿಟ್ಟಿದ್ದಾರೆ ಈ ಕ್ಲಾರಾ. ಅಂತಹ ಜಾಗಕ್ಕೇನೆ ಈ ಹುಡುಗ ಹೋಗಿದ್ದಾನೆ. ಅಂದ್ರೆ ಅವತ್ತು ಜೋಸೆಫ್ ಮತ್ತೆ ಆನಾಗೆ ಎಂಗೇಜ್ಮೆಂಟ್ ನಡೀತಾ ಇರ್ಬೇಕಾದ್ರೆ ಆ ಹುಡುಗ ಅಪಾರ್ಟ್ಮೆಂಟ್ ಅಲ್ಲಿ ಸುಮ್ನೆ ಕೂತಿದ್ದಾನೆ ಅಷ್ಟೇ. ಆವಾಗ ಕ್ಲಾರಾವನ್ನ ಫಾಲೋ ಮಾಡಿ ಹೋಗಿ ಆ ಲೆಟರ್ಸ್ ಅನ್ನ ತೆಗೆದಿದ್ದಾನೆ ಹುಡುಗ. ನಂತರ ಆ ಲೆಟರ್ಸ್ ಅಲ್ಲಿ ಇದ್ದ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾನೆ ಹುಡುಗ. ಆಮೇಲೆನೆ ಆನಾಲನ್ನ ಲವ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಶಾನ್ ಬಗೆಯ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದಾನೆ ಹುಡುಗ. ಈ ವಿಷಯ ನಮಗೆ ಗೊತ್ತಾಗ್ಬೇಕಾದ್ರೆ ನಮಗೆಲ್ಲ ಹೇಗಿದ್ದಿರುತ್ತೆ, ಅಯ್ಯೋ ನಿನ್ನ ಕಲ್ಪ್ರಿಟೇನೋ ನೀನು, ಸ್ವಲ್ಪ ಹೊತ್ತಲ್ಲಿ ನಾವೇ ನಂಬ್ಕೊಬಿಟ್ಟಿದ್ವಲ್ಲ ಮರುಜನ್ಮ ಅಂತ ಅನ್ನೋ ರೀತಿ ಫೀಲ್ ಆಗುತ್ತೆ ನಮಗೇನೆ. ಇವಾಗ ಈ ಕ್ಲಾರಾನೇ ಶಾನ್ ಅನ್ನ ಹಿಡಿದು ಮಡಗಿದ್ದಾರೆ. ನೀನು ಶಾನ್ ಇಲ್ಲ ಅನ್ನೋದು ನನಗೆ ಯಾವಾಗ್ಲೂ ಗೊತ್ತಿತ್ತು ಅಂತ ಕ್ಲಾರಾ ಹೇಳ್ಬೇಕಾದ್ರೆ ಆವಾಗ ಕೂಡ ಹುಡುಗ ಇಲ್ಲ ನಾನೇ ಶಾನ್ ಅಂತ ಹೇಳ್ತಾನೆ. ಲೋ ತಮ್ಮ, ನೀನು ಎಲ್ಲರಿಗೂ ಟ್ವಿಸ್ಟ್ ಅನ್ನ ಕೊಡೋದಾಗಿ ನೀನು ಅನ್ಕೊಂಡಿದ್ಯಾ? ನಿನಗೆ ಗೊತ್ತಿಲ್ಲದೆ ಇರೋ ಒಂದು ಟ್ವಿಸ್ಟ್ ನನ್ನ ಹತ್ರ ಇದೆ ಕಣೋ. ಇನ್ ಕೇಸ್ ನೀನು ಮಾತ್ರ ನಿಜವಾದ ಶಾನ್ ಆಗಿದ್ದಿದ್ರೆ ಫಸ್ಟ್ ನೀನು ನನ್ನನ್ನೇ ಹುಡಿಕೊಂಡು ಬರ್ತಾ ಇದ್ದೆ. ಯಾಕೆ ಗೊತ್ತಾ, ನಿಜವಾದ ಶಾನ್ ಅವನ ಲವ್ವರೇ ನಾನೇ ಕಣೋ ಅಂತ ಇವರೊಂದು ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನಿಜ ಏನು ಅಂದ್ರೆ ನಿಜವಾದ ಶಾನ್ ನಮ್ಮ ಹೀರೋಯಿನ್ ಆನಾ ಜೊತೆ ಮಾತ್ರ ಇದ್ದಿರಲ್ಲ, ಈ ಕ್ಲಾರಾ ಜೊತೆ ಕೂಡ ಇಲ್ಲಿಗಲ್ ರಿಲೇಶನ್ಶಿಪ್ ಅಲ್ಲಿ ಇದ್ದಿರ್ತಾರೆ, ಅಫೇರ್ ಅಲ್ಲಿ ಇದ್ದಿರ್ತಾರೆ. ಆಮೇಲೆನೆ ಹೀರೋಯಿನ್ ತುಂಬಾ ಇಷ್ಟ ಆಗ್ಬಿಟ್ಟು ಅವರ ಜೊತೆನೆ ಹೋಗ್ಬಿಟ್ಟಿದ್ದಾರೆ ಶಾನ್. ಅವನು ನನ್ನನ್ನು ಎಷ್ಟು ಲವ್ ಮಾಡ್ತಾ ಇದ್ದ ಗೊತ್ತಾ, ನನ್ನನ್ನು ತುಂಬಾನೇ ಇಷ್ಟ ಪಡ್ತಾ ಇದ್ದ. ಯಾವ ಮಟ್ಟಿಗೆ ಅಂದ್ರೆ ಅವನ ಲವರ್ ಅವನಿಗೆ ಕೊಡುವ ಲೆಟರ್ಸ್ ಅನ್ನ ಕೂಡ ತಂದು ನನ್ನ ಹತ್ರ ಕೊಡ್ತಾ ಇದ್ದ. ನಾನು ಸೇಫ್ ಆಗಿ ಆ ಲೆಟರ್ಸ್ ಅನ್ನ ಮಡಗಿರ್ತೀನಿ ಅಂತ ಹೇಳ್ಕೊಂಡೆ ನಮ್ಮ ಶಾನ್ ಅವನ ಬ್ಯಾಗ್ ಅನ್ನ ತೆಗಿತಾರೆ ಕ್ಲಾರಾ. ಅದ್ರ ಫುಲ್ ಆಗಿ ಬರೀ ಲೆಟರ್ಸ್ ಗಳೇ ಇರ್ತಾ ಇದೆ. ಅದನ್ನ ಕಿತ್ಕೊಳ್ಳೋಣ ಅಂತ ಕ್ಲಾರಾ ಟ್ರೈ ಮಾಡ್ಬೇಕಾದ್ರೆ ಹುಡುಗ ಆ ಬ್ಯಾಗ್ ಅನ್ನ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಬಟ್ ಆದ್ರೆ ಕ್ಲಾರಾ ಕರೆಕ್ಟ್ ಆಗಿ ಓಡಿ ಹೋಗಿ ಅವನನ್ನ ಲಿಫ್ಟ್ ಅಲ್ಲಿ ಲಾಕ್ ಮಾಡ್ಕೋತಾರೆ. ಆವಾಗ ಮತ್ತೆ ಇನ್ನೊಂದು ವಿಷಯವನ್ನ ರಿವೀಲ್ ಮಾಡ್ತಾರೆ ಕ್ಲಾರಾ. ಸರಿ ಓಕೆ, ಏನಕ್ಕಾಗಿ ಈ ಲೆಟರ್ಸ್ ಎಲ್ಲ ನನ್ನ ಹತ್ರ ಇತ್ತು ಗೊತ್ತಾ, ಏನಕ್ಕಾಗಿ ಇದನ್ನ ಗಿಫ್ಟ್ ಆಗಿ ಪ್ಯಾಕ್ ಮಾಡ್ದೆ ಗೊತ್ತಾ, ನನ್ನನ್ನ ಲವ್ ಮಾಡ್ತಾ ಇದ್ದ ಶಾನ್ ಸಡನ್ ಆಗಿ ನನ್ನನ್ನ ಬಿಟ್ಬಿಟ್ಟು ಬೇರೆ ಹುಡುಗಿ ಜೊತೆ ಹೋದ್ರೆ ಅದನ್ನ ಹೇಗೆ ನಾನು ಅಕ್ಸೆಪ್ಟ್ ಮಾಡ್ಲಿ? ಆ ಹುಡುಗಿಯನ್ನೇ ಮದುವೆ ಮಾಡ್ಕೋಬಿಟ್ಟ. ನನಗೂ ಸಿಕ್ಕಾಪಟ್ಟೆ ಕೋಪ ಬಂತು. ಆದ್ರೂ ಕೂಡ ಅದರಿಂದ ನಾನು ಹೊರಗಡೆ ಬರೋದಕ್ಕೆ ಟ್ರೈ ಮಾಡಿ ಹೊರಗಡೆನೂ ಬಂದ್ಬಿಟ್ಟೆ. ಬಟ್ ಆದ್ರೆ ಆನಲನ್ನ ನೋಡು, ನನ್ನ ಲವರನ್ನ ನನ್ನ ಹತ್ರ ಇಂದ ಕಿತ್ಕೋಬಿಟ್ಲು. ಬಟ್ ಆದ್ರೆ ಇವಾಗ ಅವನು ತೀರೋದ ಮೇಲೆ ಬೇರೆಯವನನ್ನ ಮದುವೆ ಆಗೋದಕ್ಕೆ ರೆಡಿ ಆಗ್ಬಿಟ್ಟಿದ್ದಾಳೆ. ಅವಳ ಕೈಯಲ್ಲಿ ಮೂವ್ ಆಗೋಕೆ ಆಗ್ತಾ ಇದೆ, ಬಟ್ ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ. ಆದ್ರಿಂದಾನೇ ಅವಳು ಬರ್ದಿದ್ದ ಲವ್ ಲೆಟರ್ಸ್ ಎಲ್ಲವನ್ನು ಅವಳ ಎಂಗೇಜ್ಮೆಂಟ್ ಅಲ್ಲಿ ಕೊಟ್ಟು ಅವಳನ್ನ ಟೆನ್ಷನ್ ಮಾಡ್ಬೇಕು ಅಂತ ನಾನು ಅನ್ಕೊಂಡೆ. ಸೊ ಆ ಲೆಟರ್ಸ್ ನೆಲ್ಲ ಗಿಫ್ಟ್ ಪ್ಯಾಕ್ ಆಗಿ ಮಾಡಿ ತಗೊಂಡು ಬಂದೆ. ಬಟ್ ಆದ್ರೆ ಕೊನೆ ಟೈಮ್ ಅಲ್ಲಿ ನನಗೆ ಇಷ್ಟ ಆಗ್ಲಿಲ್ಲ ಆ ವಿಷಯ. ಆದ್ರಿಂದಾನೇ ಅದನ್ನ ತಗೊಂಡು ಹೋಗಿ ಮಣ್ಣೊಳಗಡೆ ಹಾಕಿ ಊತಾಕ್ಬಿಟ್ಟಿದ್ದೆ. ಅದನ್ನ ತಾನೇ ನೀನು ತಗೊಂಡು ಇಷ್ಟು ಕೆಲಸವನ್ನ ನೀನು ಮಾಡಿದ್ಯಾ ಅಂತ ಹೇಳಿದ ತಕ್ಷಣ ಹುಡುಗ ಟೆನ್ಷನ್ ಆಗ್ಬಿಟ್ಟು ಗಾಬರಿ ಆಗ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಒಬ್ಬ ಚಿಕ್ಕ ಹುಡುಗ ಏನ್ ಮಾಡ್ತಾನೆ, ಗಾಬರಿ ಆಗ್ಬಿಡ್ತಾನೆ ಅಲ್ವಾ, ಭಯ ಪಡೋದಕ್ಕೆ ಶುರು ಮಾಡ್ತಾನೆ ಅಲ್ವಾ. ಸೊ ಆ ಚಿಕ್ಕ ಹುಡುಗ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿಂದ ಸ್ಪೀಡ್ ಆಗಿ ಓಡಿ ಹೋಗಿ ಅಲ್ಲಿರುವ ಒಂದು ದೊಡ್ಡ ಮರದ ಮೇಲೆ ಹತ್ತಿ ಕೂತ್ಕೋತಾನೆ. ಈ ಕಡೆ ನಮ್ಮ ಹೀರೋಯಿನ್ ಮನೆಯಲ್ಲಿ ನಮ್ಮ ಹೀರೋಯಿನ್ ಅವರ ಅಕ್ಕ ಇರ್ತಾ ಇದ್ರಲ್ವಾ ಲಾರಾ, ಅವರಿಗೆ ಒಂದು ಹೆಣ್ಣು ಮಗು ಹುಟ್ಟಿದೆ, ಪಾಪು ಆಗಿದೆ. ಸೊ ಈ ವಿಷಯ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ಬೇಕಾದ್ರೆ ಹಾಸ್ಪಿಟಲ್ ಗೆ ಹೋಗಿ ಅವರ ಅಕ್ಕನನ್ನ ನೋಡ್ತಾರೆ. ಎಲ್ಲರಿಗೂ ಖುಷಿ
ಖುಷಿ ಆಗ್ತಾರೆ. ಆ ಸಮಯದಲ್ಲಿ ತಾಯಿ ನಮ್ಮ ಆನಾ ಹತ್ರ ಕೇಳ್ತಾರೆ, ಏನ್ ಡಿಸೈಡ್ ಮಾಡಿದ್ಯಾ, ಏನ್ ಅನ್ಕೊಂಡಿದ್ಯಾ, ನಿನ್ನ ಲೈಫ್ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಇನ್ನ ಕೂಡ ಶಾನೆ ಮರುಜನ್ಮ ತಗೊಂಡು ಬಂದಿದ್ದಾನೆ, ಅವನು ನಿಜವಾದ ಶಾನೆ ಅಂತ ಅನ್ಕೊಂಡಿದ್ದಾಳೆ, ಅದನ್ನ ನಂಬ್ತಾ ಇದ್ದಾಳೆ. ಬಟ್ ಆದ್ರೆ ತಾಯಿ ಇದನ್ನೆಲ್ಲ ನಂಬೋಕೆ ರೆಡಿ ಆಗಿಲ್ಲ. ನೋಡಮ್ಮ, ಇಲ್ಲಿ ಏನೋ ತಪ್ಪಾಗಿ ನಡೀತಾ ಇದೆಯಾ ಅಂತ ನಿನಗೆ ಏನಾದ್ರೂ ಕನ್ಫ್ಯೂಸ್ ಆಗ್ತಾ ಇದೆಯಾ, ಅದನ್ನ ದಾಟಿ ನೀನು ಹೇಗೆ ಆ ಹುಡುಗನನ್ನ ನಂಬ್ತೀಯಾ, ಇಲ್ಲಿ ನಾನು ಹೇಳೋದನ್ನ ಕೇಳು, ನೀನು ಹೋಗು ಜೋಸಫ್ ಹತ್ರ ಮಾತಾಡು, ನೀನು ಜೋಸಫ್ ಮದುವೆ ಆಗ್ಬೇಕು, ಅದೇನೇ ನನ್ನ ಇಷ್ಟ ಕೂಡ ಅಂತ ತಾಯಿ ಹೇಳ್ಬೇಕಾದ್ರೆ ಹಾಗೆ ಸೀನನ್ನ ಕಟ್ ಮಾಡಿ ಇಲ್ಲಿ ಮರದ ಮೇಲೆ ಕೂತಿರುವ ನಮ್ಮ ಹುಡುಗನನ್ನ ತೋರಿಸ್ತಾರೆ. ಅಲ್ಲಿ ಕೆಲವೊಂದು ಪೊಲೀಸರ್ಸ್ ಬಂದು ಈ ಹುಡುಗ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ ಅಂತ ಅವನನ್ನ ವಿಚಾರಿಸಬೇಕಾದ್ರೆ, ಲೋ ತಮ್ಮ ಯಾರೋ ನೀನು, ಇಲ್ಲೇನ್ ಮಾಡ್ತಾ ಇದೀಯಾ, ನಿನ್ನ ಅಡ್ರೆಸ್ ಏನು, ಯಾವ ಊರು ನೀನು ಅಂತ ಪೊಲೀಸರ್ಸ್ ಕೇಳ್ಬೇಕಾದ್ರೆ ಅದಕ್ಕೆ ಹುಡುಗ ಒಂದೇ ಒಂದು ಮಾತನ್ನ ಮಾತ್ರ ಹೇಳ್ತಾ ಇದ್ದಾನೆ, ನಾನು ಆನಾಲನ್ನು ನೋಡ್ಬೇಕು, ನಾನು ಆನಾಲ ಹಸ್ಬೆಂಡ್ ಇಲ್ಲ ಅಂತ ಅವಳಿಗೆ ಹೇಳ್ಬೇಕು, ಯಾಕೆ ಅಂದ್ರೆ ಶಾನ್ ಬೇರೆ ಒಂದು ಹುಡುಗಿಯನ್ನ ಲವ್ ಮಾಡ್ತಾ ಇದ್ದಿದ್ದಾನೆ, ಆದ್ರಿಂದ ನನ್ನ ಲವ್ ನಿಜ ಲವ್ ಅಲ್ಲ, ನಾನು ಶಾನ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ, ಈ ವಿಷಯವನ್ನ ಈಗಲೇ ನಾನು ಆನಾ ಹತ್ರ ಹೇಳ್ಬೇಕು ಅಂತ ಹುಡುಗ ಹೇಳ್ತಾನೆ ಇರ್ಬೇಕಾದ್ರೆ ಆವಾಗ ಪೊಲೀಸರ್ಸ್, ಲೋ ತಮ್ಮ ಸುಮ್ನಿರೋ, ಇವನು ಯಾರು ಅಂತ ವಿಚಾರಣೆ ಮಾಡಿ ಅಂತ ಪೊಲೀಸರ್ಸ್ ಮಾತಾಡ್ತಾನೆ ಇರ್ಬೇಕಾದ್ರೆ ಆ ಗ್ಯಾಪ್ ಅನ್ನ ಯೂಸ್ ಮಾಡಿ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ತಾನೆ. ಇಲ್ಲಿ ಹಾಗೆ ಕಟ್ ಮಾಡಿ ನಮ್ಮ ಹೀರೋಯಿನ್ ಅವರ ಮನೆಯಲ್ಲೇ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಒಳಗಡೆ ಬರ್ತಾ ಇರ್ಬೇಕಾದ್ರೆ ಶಾನ್ ನಿಮ್ಮನ್ನ ಹುಡಿಕೊಂಡು ಬಂದಿದ್ದಾನೆ ಅಂತ ಹೇಳ್ತಾರೆ. ಏನು ಶಾನ್ ಬಂದಿದ್ದಾನ ಅಂತ ಡೈರೆಕ್ಟ್ ಒಳಗಡೆ ಬಂದು ಬಾತ್ ಟಬ್ ಅಲ್ಲಿ ನೋಡ್ಬೇಕಾದ್ರೆ ಹುಡುಗ ಬಾತ್ ಟಬ್ ಅಲ್ಲೇ ಕೂತಿದ್ದಾನೆ. ಒಳಗಡೆ ಬಂದ ನಮ್ಮ ಹೀರೋಯಿನ್ ಇವೆಲ್ಲ ನಮಗೆ ಸೆಟ್ ಆಗಲ್ಲ ಅಂತ ಹೇಳ್ತಾರೆ ಅಂತ ನೋಡಿದ್ರೆ ದೊಡ್ಡ ಬಾಂಬ್ ಅನ್ನ ಹಾಕ್ತಾರೆ ನಮ್ಮ ಹೀರೋಯಿನ್. ಹೇ ಶಾನ್, ನನಗೆ ಅರ್ಥ ಆಗ್ತಾ ಇದೆ, ನನಗಾಗಿ ನೀನು ಮತ್ತೆ ಬಂದಿದ್ಯಾ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ, ಬಟ್ ಆದ್ರೆ ನಾವು ಇಲ್ಲೇ ಇದ್ರೆ ನಮ್ಮನ್ನ ಬದುಕೋಕೆ ಬಿಡಲ್ಲ, ಆದ್ರಿಂದ ನಾನು ಒಂದು ಡಿಸಿಷನ್ ಅನ್ನ ತಗೊಂಡಿದ್ದೀನಿ, ನಾವು ಇಲ್ಲಿಂದ ದೂರ ಎಲ್ಲಿಗಾದ್ರೂ ಹೋಗ್ಬಿಡೋಣ, ಆಮೇಲೆ ನಿನಗೆ 20 ವರ್ಷ ಆಗುತ್ತೆ, ಆವಾಗ ನಾವು ಲೀಗಲ್ ಆಗಿ ಮದುವೆ ಆಗೋಣ ಅಂತ ಹೇಳ್ತಾ ಇದ್ದಾರೆ ನಮ್ಮ ಹೀರೋಯಿನ್. ಪಾಪ ಲವ್ ಇಂದ ನಮ್ಮ ಹೀರೋಯಿನ್ ಯಾವ ರೀತಿ ಚೇಂಜ್ ಆಗ್ಬಿಟ್ಟಿದ್ದಾರೆ ನೋಡಿ, ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಗೆ ಹೇಗೆಲ್ಲ ಮಾಡ್ಬಿಟ್ಟಿದ್ದಾನೆ ನೋಡಿ ಆ ಚಿಕ್ಕ ಹುಡುಗ. ಬಟ್ ಆದ್ರೆ ಆ ಟೈಮ್ ಅಲ್ಲಿ ಆ ಚಿಕ್ಕ ಹುಡುಗ ಏನನ್ನ ಹೇಳ್ತಾನೆ ಅಂದ್ರೆ, ನಾನು ಶಾನ್ ಇಲ್ಲ ಅಂತ ಹೇಳ್ಬಿಟ್ಟು ಫಟ್ ಅಂತ ನೀರು ಒಳಗಡೆ ಹೋಗ್ಬಿಡ್ತಾನೆ. ನಮ್ಮ ಆನಾಗ ದೊಡ್ಡ ಶಾಕು, ಅವರ ತಲೆನೇ ಸಿಡ್ದೋದಂಗ ಆಗ್ತಾ ಇದೆ ಅವರಿಗೆ. ಏನು ಈ ಹುಡುಗ ಈ ರೀತಿ ಹೇಳ್ತಾ ಇದ್ದಾನಲ್ಲ ಅಂತ ಮತ್ತೆ ಅವನನ್ನ ನೀರಿಂದ ಹೊರಗಡೆ ತಂದು ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಕೇಳ್ಬೇಕಾದ್ರೆ ಇವಾಗ್ಲೇ ನಡೆದಿದ್ದ ನಿಜ ಎಲ್ಲವನ್ನು ಹೇಳ್ತಾನೆ ಹುಡುಗ. ಎಂತಹ ಟ್ವಿಸ್ಟ್ ಅನ್ನ ಕೊಡ್ತಾನೆ ನೋಡಿ ಹುಡುಗ. ಖಂಡಿತ ನಮ್ಮ ಚಿಕ್ಕ ಲೈಫ್ ಅಲ್ಲಿ ನಮಗಿಂತ ದೊಡ್ಡವರ ಮೇಲೆ ಒಂದು ಕ್ರಶ್ ಇದ್ದೇ ಇರುತ್ತೆ, ಎಲ್ಲರೂ ಅದನ್ನ ಅನುಭವಿಸಿರ್ತೀವಿ, ನೋಡಿರ್ತೀವಿ. ಬಟ್ ಆದ್ರೆ ಆ ಕ್ರಶ್ ಆಗೇ ಇದ್ದಿರುತ್ತೆ ನಮ್ಮ ಲೈಫ್ ಅಲ್ಲಿ. ಬಟ್ ಆದ್ರೆ ಈ ಹುಡುಗ ಅವನ ಕ್ರಶಿಗಾಗಿ ಏನೆಲ್ಲ ಮಾಡಿದ್ದಾನೆ ನೋಡಿ. ಇವನಿಗೆ ಈ ಬಿಲ್ಡಿಂಗ್ ಅಲ್ಲಿ ವಾಸವಾಗಿರುವ ಆನಲನ್ನ ತುಂಬಾ ದಿನದಿಂದಾನೇ ಇಷ್ಟ ಅಂತೆ, ಅವಳನ್ನ ಮುಂಚಿತವಾಗಿ ನೋಡಿದ್ದಾನಂತೆ. ಇವಾಗ ಅವನಿಗೆ ಒಂದು ಚಾನ್ಸ್ ಸಿಕ್ಕಿದ ತಕ್ಷಣ ಏನ್ ಮಾಡಿದ್ದಾನೆ ಅಂದ್ರೆ ಆ ಲೆಟರ್ಸ್ ಅನ್ನೆಲ್ಲ ತಗೊಂಡು ಫುಲ್ ಆಗಿ ಕಂಪ್ಲೀಟ್ ಆಗಿ ಓದಿ ಶಾನ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬಿಟ್ಟಿದ್ದಾನೆ. ಸೊ ಆನಾ ಜೊತೆ ಇರೋದಕ್ಕೆ ಇದೇನಿ ಸರಿಯಾದ ಟೈಮ್ ಅಂತ ಇವನ ಲವ್ ಅನ್ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಗಿದ್ದಾನೆ ಹುಡುಗ. ಈ ತರ ಸುಳ್ಳು ಹೇಳಿ ನಮ್ಮ ಆನಾ ಜೊತೆನೆ ಇದ್ದಿದ್ದಾನೆ, ಅವಳನ್ನ ಲವ್ ಮಾಡೋದಕ್ಕೂ ಶುರು ಮಾಡಿದ್ದಾನೆ, ಅವನ ಪ್ರೀತಿಯನ್ನ ಅವಳಿಗೆ ಕೊಟ್ಟಿದ್ದಾನೆ. ಇವಾಗ ಎಲ್ಲ ನಿಜವೂ ಗೊತ್ತಾಗಿ ಟ್ವಿಸ್ಟ್ ಎಲ್ಲ ರಿವೀಲ್ ಆಗ್ಬೇಕಾದ್ರೆ ಆದ್ರಿಂದಾನೇ ಹುಡುಗ ನಮ್ಮ ಹೀರೋಯಿನ್ ಆನಾ ಹತ್ರ ಎಲ್ಲ ನಿಜವನ್ನು ಒಪ್ಕೋತಾ ಇದ್ದಾನೆ. ಸೊ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಆನಾಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇದೆ. ಅವರನ್ನ ಫೀಲ್ ಮಾಡಿ ಅವರಿಗೇನೆ ಒಂಥರ ಅನ್ಈಸಿಯಾಗಿ ಫೀಲ್ ಆಗ್ತಾ ಇದೆ, ಅಗ್ಲಿಯಾಗಿ ಫೀಲ್ ಆಗ್ತಾ ಇದೆ. ಈ ಚಿಕ್ಕ ಹುಡುಗನನ್ನ ಹೇಗೆ ಹೊಡೆಯೋಕೆ ಆಗುತ್ತೆ, ಅವನನ್ನ ಹೇಗೆ ಬೈಯೋಕೆ ಆಗುತ್ತೆ, ಜಸ್ಟ್ ಅವನಿಗೆ 10 ವರ್ಷ ಆಗ್ತಾ ಇದೆ ಅಷ್ಟೇ. ಸೊ ಹಾಗೆ ಹತ್ಕೊಂಡು ಡೈರೆಕ್ಟ್ ಎಲ್ಲಿಗೆ ಹೋಗಿ ಯಾರನ್ನ ನೋಡ್ತಾರೆ ಅಂದ್ರೆ ಡೈರೆಕ್ಟ್ ಜೋಸಫ್ ಅನ್ನೇ ಮೀಟ್ ಮಾಡ್ತಾರೆ ನಮ್ಮ ಆನಾ. ಡೈರೆಕ್ಟ್ ಅವನ ಮುಂದೆ ಮಂಡಿ ಊರಿ ನನ್ನನ್ನು ಕ್ಷಮಿಸ್ಬಿಡಿ, ನಾನು ದೊಡ್ಡ ತಪ್ಪನ್ನ ಮಾಡ್ಬಿಟ್ಟೆ, ಐ ಆಮ್ ಸಾರಿ, ಎಲ್ಲವನ್ನು ಮರ್ತ್ಬಿಡಿ, ನಾವು ಮದುವೆ ಆಗೋಣ ಅಂತ ಆನಾ ಹೇಳ್ಬೇಕಾದ್ರೆ ಜೋಸಫ್ ಕೂಡ ಯಾವುದನ್ನು ದೊಡ್ಡದಾಗಿ ತಗೊಳ್ದೆ ಅವಳನ್ನ ಮತ್ತೆ ಮದುವೆ ಆಗೋದಕ್ಕಾಗಿ ಒಪ್ಕೋತಾರೆ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ಮ್ಯಾರೇಜ್ ಗೆ ಬೇಕಾಗಿದ್ದ ಪ್ರಿಪರೇಷನ್ ಎಲ್ಲ ನಡೀತಾ ಇರುತ್ತೆ, ಫೋಟೋ ಶೂಟ್ ಎಲ್ಲ ನಡೀತಾ ಇರುತ್ತೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗನ ಸ್ಕೂಲ್ ಅಲ್ಲಿ ಕೂಡ ಫೋಟೋ ಶೂಟ್ ನಡೀತಾ ಇರುತ್ತೆ. ಆವಾಗ ಕೊನೆಯದಾಗಿ ನಮ್ಮ ಹುಡುಗ ಒಂದು ಲೆಟರ್ ಅನ್ನ ಬರ್ದಿದ್ದಾನೆ. ಅದರಲ್ಲಿ ಏನನ್ನ ಮೆನ್ಷನ್ ಮಾಡಿದ್ದಾನೆ ಅಂದ್ರೆ, ನಾನು ಈ ಊರಲ್ಲಿ ಹುಟ್ಟಿರ್ಲೇಬಾರ್ದಾಗಿತ್ತು, ಹಾಗೆ ಹುಟ್ಟಿದ್ರು ಕೂಡ ಆ ಬಿಲ್ಡಿಂಗ್ ಕಡೆ ನಾನು ಬಂದಿರ್ಲೇಬಾರ್ದಾಗಿತ್ತು, ನಮ್ಮ ತಂದೆ ಅದೇ ಬಿಲ್ಡಿಂಗ್ ಅಲ್ಲಿ ಟೀಚಿಂಗ್ ಕೆಲಸ ಮಾಡ್ತಾ ಇದ್ದಿದ್ರಿಂದ ನಾನು ಆ ಕಡೆ ಬರೋ ರೀತಿ ಆಗ್ಬಿಡ್ತು, ಹಾಗೆ ಬಂದಿದ್ರಿಂದಾನೇ ನಾನು ನಿಮ್ಮನ್ನ ನೋಡಿದ್ದು, ನಾನು ನಿಮಗೆ ತುಂಬಾನೇ ತೊಂದರೆಯನ್ನ ಕೊಟ್ಬಿಟ್ಟಿದ್ದೀನಿ ಆನಾ, ಇದ್ರ ಮೇಲೆ ಇನ್ ಮುಂದೆ ನಿಮ್ಮ ಲೈಫ್ ಅಲ್ಲಿ ನಾನು ಯಾವತ್ತೂ ಬರಲ್ಲ, ಏನೇ ಇದ್ರೂ ಸರಿ ಏನೇ ಆದ್ರೂ ಸರಿ, ನನ್ನ ಲವ್ ನನಗೆ ತುಂಬಾನೇ ಟ್ರೂ, ನನಗೆ ತುಂಬಾನೇ ದೊಡ್ಡದು, ನೆಕ್ಸ್ಟ್ ಒಂದು ಜನ್ಮ ನನಗೆ ಇದೆ ಅಂದ್ರೆ ಖಂಡಿತ ನಿಮಗಿಂತ ಮುಂಚಿತವಾಗಿ ಹುಟ್ಟಿ ನಿಮ್ಮನ್ನ ಲವ್ ಮಾಡ್ತೀನಿ ನಾನು ಅಂತ ಬರ್ದಿದೆ. ಇದನ್ನ ಕೇಳೋದಕ್ಕೇನೆ ನಮಗೇನೆ ನಗು ಬರುತ್ತೆ ಅಲ್ವಾ. ಸೊ ಈ ಏಜ್ ಅಲ್ಲಿ ಇಷ್ಟೊಂದು ಇಂಪ್ರೆಸ್ ಮಾಡೋ ರೀತಿ ಲೆಟರ್ ಅನ್ನ ಬರ್ದಿದ್ದಾನೆ ನಮ್ಮ ಹುಡುಗ. ನಾವು ಇದೀವಲ್ಲ ಇದನ್ನೆಲ್ಲ ಮಾಡೋಕೆ ಗೊತ್ತಿಲ್ಲದೆ ನೋಡಿ ಒಬ್ಬೊಂಟಿಯಾಗೆ ಸಿಂಗಲ್ ಆಗಿ ಹೋಗ್ತಾ ಇದೆ ಲೈಫ್. ಇದನ್ನ ಓದಿದ ನಮ್ಮ ಹೀರೋಯಿನ್ ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೀಚ್ ಸೈಡ್ ಅಲ್ಲಿ ಒಂದು ಸೈಡ್ ಅಲ್ಲಿ ನಿಂತು ತುಂಬಾನೇ ಅಳ್ತಾ ಇರ್ತಾರೆ. ನಮ್ಮ ಹೀರೋಯಿನ್ ತುಂಬಾನೇ ಟ್ರೂ ಆಗಿ ಅವರ ಹಸ್ಬೆಂಡ್ ಅನ್ನ ಲವ್ ಮಾಡಿದ್ದಾರೆ, ಆದ್ರಿಂದ ಅವರ ಲೈಫ್ ಅನ್ನೇ ತುಂಬಾ ವರ್ಷಗಳ ಕಾಲ ಕಳ್ಕೊಬಿಟ್ಟಿದ್ದಾರೆ. ಆಮೇಲೆ ನೋಡಿದ್ರೆ ಅವರ ಹಸ್ಬೆಂಡ್ ನಮ್ಮ ಹೀರೋಯಿನ್ ಗೆನೆ ಗೊತ್ತಿಲ್ಲದೆ ನಮ್ಮ ಹೀರೋಯಿನ್ ಗೆ ಮೋಸ ಮಾಡಿದ್ದಾರೆ, ಬೇರೆ ಹುಡುಗಿ ಜೊತೆ ಅವರ ಹಸ್ಬೆಂಡ್ ಇದ್ದಿದ್ದು ಗೊತ್ತಾಗಿದ್ದ ತಕ್ಷಣ ಅದು ಬೇರೆ ನಮ್ಮ ಹೀರೋಯಿನ್ ಗೆ ಒಂದು ಕಷ್ಟ, ಅದು ಸಾಕಾಗಲ್ಲ ಅಂತ ಈ ಚಿಕ್ಕ ಹುಡುಗ ಬೇರೆ ನಮ್ಮನ್ನ ಇಷ್ಟೊಂದು ಮೋಸ ಮಾಡ್ಬಿಟ್ನಲ್ಲ ಅಂತ ಬೇಜಾರು, ಮತ್ತೆ ಬೇರೆ ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿ ಬಂದು ಲವ್ ಮಾಡ್ತಾನಂತೆ. ಅದನ್ನೆಲ್ಲ ಫೀಲ್ ಮಾಡಿ ನಮ್ಮ ಹೀರೋಯಿನ್ ತುಂಬಾನೇ ಒಂಥರ ಬೇಜಾರಾಗ್ತಾ ಇರ್ತಾಳೆ. ಏನಿದು ಸೀರಿಯಸ್ ಆಗಿ ಮೂವಿಯನ್ನ ತಗೊಂಡು ಹೋಗಿ ಕಾಮಿಡಿಯಾಗಿ ಎಂಡ್ ಮಾಡ್ತಾ ಇದ್ದಾರಲ್ಲ ಅಂತ ಫೀಲ್ ಆಗುತ್ತೆ ನಮಗೆ. ಬೀಚ್ ಸೈಡ್ ಅಲ್ಲಿ ನಿಂತು ನಮ್ಮ ಹೀರೋಯಿನ್ ಗುಳು ಅಂತ ಅಳ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಜೋಸಫ್ ಬರ್ತಾರೆ. ಹಾಗೆ ನಮ್ಮ ಹೀರೋಯಿನ್ ಶೋಲ್ಡರ್ ಮೇಲೆ ಕೈಯನ್ನ ಹಾಕಿ ಅವಳನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ಬೇಕಾದ್ರೆ
ನಾನು ಆವಾಗ್ಲೇ ಹೇಳ್ದೆ ಅಲ್ವಾ ನಂಬೇಡ ಯಾವಣನು ಅಂತ. ಕೇಳ್ದ ನೀನು ನನ್ನ ಮಾತನ್ನ? ನೀವೆಲ್ಲ ಎಷ್ಟು ಅನ್ಭವಿಸೋದ್ರು ತಿದ್ಕೊಳ್ಳಲ್ಲ ಅಲ್ವಾ ನಿಮ್ಮನ್ನ ಅನ್ನೋ ರೀತಿ ಬೈದು ಕರ್ಕೊಂಡು ಹೋಗ್ತಾನೆ. ಹಾಗೆ ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಈ ಮೂವಿ? ಟ್ವಿಸ್ಟ್ ಹೇಗಿತ್ತು? ತುಂಬಾನೇ ಎಮೋಷನಲ್ ಆದ ಮೂವಿ ಅಂತಾನೆ ನಾನು ನೋಡ್ತಾ ಇದ್ದೆ. ಬಟ್ ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಸಿಕ್ಕಾಪಟ್ಟೆ ನಗು ಬಂತು ನನಗಂತೂ. ನೀವು ಹಾಗೆ ನಗಾಡ್ತಿರ್ತೀರಾ ಅನ್ಸುತ್ತೆ. ಸೊ ಹೀಗೆ ಎಲ್ಲರೂ ಹ್ಯಾಪಿ ಆಗಿರಿ. ನಿಮಗಾಗಿ ಒಂದೊಂದು ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾನು ತಂದು ಕೊಡ್ತಾನೆ ಇರ್ತೀನಿ. ಸೊ ಅದಕ್ಕಾಗಿ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.